ನಮಸ್ತೆ ಪ್ರೀತಿ ವಿದ್ಯಾರ್ಥಿಗಳಿಗೆ. ಈ ದಿನ 9ನೇ ತರಗತಿಗೆ ಮಕ್ಕಳೇ ರೇಖಾಗಣಿತದಲ್ಲಿ ಈಗಾಗಲೇ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದಲ್ಲ ನಂತರ ನಾವು ಸಮತಳೆಯ ಆಕೃತಿಗಳ ಬಗ್ಗೆ ಯಾವ್ಯಾವ ಇದಾವೆ ಮಕ್ಕಳೇ? ಸಮತಳೆಯ ಆಕೃತಿಗಳು ಎಲ್ಲ ವಿದ್ಯಾರ್ಥಿ ಹೇಳಿದ್ದಾನೆ. ತ್ರಿಭುಜ ಮತ್ತೆ ಚೌಕ ವರ್ಗ, ಚೌಕ ಅಥವಾ ವರ್ಗ, ಆಯತ, ತ್ರಾಪಿಜ್ಯ, ಸಮಾನಾಂತರ ಚತುರ್ಭುಜ, ವೃತ್ತ, ಹೀಗೆ ಹಲವಾರು ಆಕೃತಿಗಳನ್ನು ನಾವು ರೇಖಾಗಣಿತದಲ್ಲಿ ನೋಡ್ತೀವಿ. ಹೌದಲ್ವಾ? ಈಗ ನೋಡಿ ಪ್ರೀತಿ ವಿದ್ಯಾರ್ಥಿಗಳೇ, ತ್ರಿಭುಜಗಳನ್ನು ನಾವು ಇವತ್ತು ಅಧ್ಯಯನ ಮಾಡಬೇಕು. ತ್ರಿಭುಜಗಳ ಸರ್ವಸಮತೆ ಬಗ್ಗೆ ಅಧ್ಯಯನ ಮಾಡಬೇಕು. ಮಾತ್ರ ನಿಮ್ಗೆ ಈಗಾಗಲೇ ಗೊತ್ತಿದೆ. ತ್ರಿಭುಜ ಅಂದ್ರೆ ಏನು ಮಕ್ಕಳೇ? ಅದು ಗೊತ್ತಿರೋ ವಿಚಾರ. ಒಂದೇ ರೇಖಾಗತವಲ್ಲದ ಮೂರು ಬೇರೆ ಬೇರೆ ಸ್ಥಾನಗಳಿರ್ತಕ್ಕಂಥ ಬಿಂದುಗಳನ್ನ ರೇಖಾಖಂಡಗಳಿಂದ ಆವೃತವಾಗಿರುವ ಮೂರು ರೇಖಾಖಂಡಗಳಿಂದ ಆವೃತವಾಗಿರುವ ಸಮತಳೀಯ ಆಕೃತಿಯನ್ನು ನಾವು ಏನಂತ ಕರಿತೀವಿ? ತ್ರಿಭುಜ. ನೋಡಿ ಚಿತ್ರದಲ್ಲಿ ಕಾಣ್ತೀವಿ. A1 ಬಿಂದು, B1 ಬಿಂದು, C1 ಈ ಮೂರು ಬಿಂದುಗಳನ್ನು ಸೇರಿಸಿದಾಗ ಆವೃತವಾದಂತಹ ಮೂರು ಭಾಗಗಳಿಂದ ಆವೃತವಾದ ಆಕೃತಿನ ತ್ರಿಭುಜ ಅಂತ ಕರಿತೀವಿ. ಇದು ನಿಮಗೆ 8ನೇ ತರಗತಿಯಲ್ಲಿ ಈಗಾಗಲೇ ಕಲ್ತಿದ್ದೀರಾ, 7ನೇ ತರಗತಿ ಕೇಳ್ತೀವಿ. ಆದರೆ ಇವೆರಡು ತ್ರಿಭುಜಗಳು ನೋಡಿಬೇಕು. ಹೇಗೆ ಕಾಣ್ತಾ ಇದೆ? ಇದು ABC ಒಂದು ತ್ರಿಭುಜ ನೋಡಿರಿ, DEF ಒಂದು ತ್ರಿಭುಜ. ಬೇಕಾದ್ರೆ ಈ ಭಾವಗಳನ್ನು ಅಳತೆ ಮಾಡೋಣ ಮಕ್ಕಳೇ. ನೋಡಿ ಇದ್ರ ಭಾವಗಳ ಅಳತೆ BC ಇಟ್ಟಿದೆ 5 ಇಂಚಿದೆ. 6 ನೋಡಿ ಎಲ್ಲ ಭಾವಗಳು 6 ಇದೆ. ಅದೇ ರೀತಿಯಾಗಿ ಇಲ್ಲಿ BC ಎಷ್ಟಿದೆ? EF ಅಳತೆ ಮಾಡೋಣ ಮಕ್ಕಳೇ. ಇದು 6. ಮತ್ತೆ ನೋಡಿ EF ABಗೆ ಅನುರೂಪವಾದಂಥ ಭಾವ ಇಲ್ಲಿ DE ಆಗಿದೆ, ಅದು ಸಹ ACಗೆ ಅನುರೂಪವಾದ ಭಾವ ಯಾವುದಿದೆ? DF. ಈ ಎರಡು ತ್ರಿಭುಜಗಳನ್ನು ಹೋಲಿಕೆ ಮಾಡಿದಾಗ ಭಾವಗಳ ಅಳತೆ ಸಹ ಒಂದೇ, ಅನುರೂಪ ಭಾವಗಳ ಅಳತೆಗಳು ಒಂದೇ. ಹಾಗಾದ್ರೆ ಆ ತ್ರಿಭುಜಗಳನ್ನು ಏನಂತ ಕರಿತೀವಿ ಮಕ್ಕಳೇ? ಈ ತ್ರಿಭುಜಗಳನ್ನು ಏನಂತ ಕರಿತೀರಿ ಸರ್? ಸಮರೂಪ ತ್ರಿಭುಜಗಳು ಅಂತ ಕರಿತೀರಿ. ಯಾವಾಗ ಸಮರೂಪ ಅಂತ ಹೇಳ್ಬೋದು ಮಕ್ಕಳೇ? ನಾವು ಎರಡು ಆಕೃತಿಗಳು ಸಮಗಾತ್ರವನ್ನು ಹೊಂದಿದ್ದು ಅಳತೆಗಳು ಸಹ ಸಮನಾಗಿರಬೇಕು, ಕೋನಗಳು ಸಹ ಸಮನಾಗಿರಬೇಕು ಅಂತವನ್ನ ನಾವು ಎಂತ ಕರಿತೀವಿ? ಸರ್ವಸಮ ಅಂತ ಕರಿತೀವಿ. ಸಮರೂಪನೂ ಹೌದು, ಸರ್ವಸಮ ಹೌದಾ? ಆದರೆ ಸಮರೂಪ ಆಕೃತಿಗಳು ಸರ್ವಸಮ ಆಗೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ, ಹೌದಾ? ಸುಮ್ಮನೆ ನಾವೀಗ ಬರದೆ ಇದೊಂದು ತ್ರಿಭುಜ, ಇದೇ ರೀತಿ ಇನ್ನೊಂದು ತ್ರಿಭುಜ ಬರೀತೀನಿ ನೋಡಿ, PQR ಅಂತ ಬರೀತೀನಿ ನೋಡಿ. ABC ಗೆ PQ ಅಂತ ಇದು ಸಮರೂಪ ಅಂತ ಹೇಳಕ್ಕಾಗತ್ತ ಮಕ್ಕಳೇ? ಇಲ್ಲ. ಸಮರೂಪ ಅಂತ ಹೇಳ್ತೀವಿ, ಸರ್ವಸಮ ಅಂತ ಮಾತ್ರ ಹೇಳಕ್ಕಾಗಲ್ಲ. ಸರ್ವಸಮ ಮತ್ತು ಸಮರೂಪತೆಯನ್ನು ನಾವು ಅರ್ಥವನ್ನು ತಿಳ್ಕೋಬೇಕು ಮಕ್ಕಳೇ. ಸಮರೂಪ ಅಂದ್ರೇನು? ಭಾವಗಳು ಅನುಪಾತದಲ್ಲಿ ಗಾತ್ರ ಒಂದೇ, ಅನುಪಾತೀಯವಾಗಿ ಸಮನಾಗಿರ್ತಾವ ಅಷ್ಟೇ. ಇದು 2 ಸೆಂಟಿಮೀಟರ್ ಇದ್ರೆ ಅದರ ಅರ್ಥ 1 ಸೆಂಟಿಮೀಟರ್ ಇರುತ್ತೆ, 3 ಸೆಂಟಿಮೀಟರ್ ಇದ್ರೆ 1.5 ಇರುತ್ತೆ, ಅಥವಾ ಅದರ 2ರಷ್ಟು, ಅದು 1ರಷ್ಟು, ಅದರ ಅರ್ಧದಷ್ಟು ಅಂತ ಇದೆ. ಸಮರೂಪನೇ ಬೇರೆ, ಸರ್ವಸಮನೇ ಬೇರೆ. ನೀವು ಹೇಳಿದ್ರೆ ಇವೆರಡು ABC ಮತ್ತು ತ್ರಿಭುಜಗಳು DEF ಸರ್ವಸಮ. ಯಾಕೆ ಸರ್ವಸಮ? ಅನುರೂಪವಾದ ಭಾವಗಳು ಸಮ, ಅನುರೂಪವಾದ ಕೋನಗಳು ಸಮ. ಆದ್ದರಿಂದ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿವೆ ಮತ್ತು ಸಮರೂಪನೂ ಹೌದು. ಸರ್, ಇದು ABC ಒಂದು ತ್ರಿಭುಜ, DEF ಒಂದು ತ್ರಿಭುಜ, ಹೌದಲ್ವಾ? ತ್ರಿಭುಜ ಅನ್ನೋ ರೀತಿಯಲ್ಲೇ ಎರಡು ತ್ರಿಭುಜಗಳು ಆಗಿವೆ. ಎಂಥ ತ್ರಿಭುಜಗಳಿವೆ? ಸಮರೂಪ ತ್ರಿಭುಜಗಳಾಗಿವೆ ಮತ್ತು ಸರ್ವಸಮವಾಗಿವೆ. ಯಾಕೆ? ಭಾವಗಳು ಅನುರೂಪವಾದ ಭಾವಗಳು ಸಮ, ಅನುರೂಪವಾದ ಕೋನಗಳು ಸಮ. ಆದರೆ ಸಮರೂಪ ಅಂದ್ರೆ ಏನು? ಇನ್ನೂ ಉದಾಹರಣೆ ಕೊಡಬೇಕು ಅಂದ್ರೆ ಮಕ್ಕಳೇ, ನೀವು ಒಂದು ಫೋಟೋ ಸ್ಟುಡಿಯೋಗೆ ಹೋಗ್ತೀರಾ, ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ನಿಮ್ಮ ಆಫೀಸಿಗೆ ಕೊಡಬೇಕಾಗಿರುತ್ತೆ. ಎಕ್ಸಾಮ್ ಕಟ್ಟಬೇಕು ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಬೇಕು. ಅವಾಗ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಫಿಯನ್ನು ಸ್ಟುಡಿಯೋಗೆ ಹೋಗ್ತೀರಿ, ಅವನ ಹತ್ರ ಫೋಟೋ ತಕ್ಕೊಡಪ್ಪ ಅಂತ ಹೇಳ್ತೀವಿ.
ಅವನು ಒಂದು 6 ಫೋಟೋ ಬೇಕು ಅಂತಂದಾಗ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡ್ತೀನಿ, ಇನ್ನೊಂದು 4 ಸ್ಟ್ಯಾಂಪ್ ಸೈಜ್ ಫೋಟೋ ಕೊಡ್ತೀನಿ ಅಂತ ಹೇಳಿ. ನೋಡಿ, ಅವೆರಡು ಫೋಟೋಗಳನ್ನ ಇಟ್ಕೊಂಡು ನೋಡ್ತೀರಿ ನೀವೇ. ಒಂದು ಆಕೃತಿಯಲ್ಲಿ ಇರ್ತಕ್ಕಂಥ ಇದು ವಸ್ತುನು ಏನ ಯಾವ ಇರ್ತಾರೋ ವ್ಯಕ್ತಿ, ಅದೇ ವ್ಯಕ್ತಿನೇ ಅದೇ ರೀತಿ ಕಾಣ್ತಾನೆ ಅಲ್ವಾ? ಬೇರೆ ಬೇರೆ ಕಾಣಲ್ಲ, ಅದೇ ವ್ಯಕ್ತಿನೇ ಅದೇ ಫೋಟೋನೇ ಸಣ್ಣದಾಗಿ ಕಾಣುತ್ತೆ. ಹೌದಾ? ಅದನ್ನ ಏನು ಕರಿತೀವಿ? ಸಮರೂಪ ಅಂತ ಕರಿತೀವಿ. ಸಮರೂಪವಾಗಿದೆ ನೋಡೋದಕ್ಕೆ. ಇದು ಒಂದು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ. ಅದ್ರಾಗಿರೋ ವ್ಯಕ್ತಿನೇ ಎಷ್ಟು ಅಳತೆ ಪ್ರಕಾರ ದೊಡ್ಡದಾಗಿ ಕಾಣ್ತಾನೆ, ಅದು ಚಿಕ್ಕದಾಗಿ ಕಾಣ್ತಾನೆ, ಸಮರೂಪ. ಆದರೆ ಅಳತೆಯ ಏನಾಗಿದ್ದಾವೆ? ಅಳತೆಗಳು ಬೇರೆ ಬೇರೆ ಆಗಿವೆ. ಉದಾಹರಣೆಗೆ ಇದನ್ನು ಬೇಕಾದ್ರೆ ಹೇಳ್ಬೋದು, ಅದು ಸಮರೂಪ ಅಂತ ಕರಿತೀವಿ. ಹೌದಾ? ಸಮರೂಪ ಅಂದ್ರೇನೆ ಭಾವಗಳು ಅನುಪಾತೀಯವಾಗಿ ಸಮಾನಾಗಿರ್ತವೆ, ಆದರೆ ಕೋನಗಳು ಸಹ ಏನಾಗಿರ್ತವೆ? ಸಮನಾಗಿರ್ತವೆ. ಅದು ಸಮರೂಪ ಅಂತ ಕರಿತೀವಿ. ಆದರೆ ಇಲ್ಲಿ ನೋಡಿ ಮಕ್ಕಳೇ, ನಾನು ಈ ನನ್ನ ಕೈಯಲ್ಲಿ ಕಾಣ್ತಾ ಇದ್ದೇನೆ ಮಕ್ಕಳೇ, ಇದು ಯಾವ ಆಕಾರವಾಗಿದೆ ಮಕ್ಕಳೇ? ಈ ಬಳೆ ಯಾವ ಆಕಾರ ಕಾಣ್ತಿದೆ? ವೃತ್ತಾಕಾರದಲ್ಲಿ. ಇದು ಬಳೆಯನ್ನು ನಾವು ವೃತ್ತಾಕಾರಕ್ಕೆ ಉದಾಹರಣೆಯನ್ನು ಕೊಡ್ಬೋದಲ್ಲ ಮಕ್ಕಳೇ? ಈ ಬಳೆಯನ್ನ ಹೌದು ನೋಡಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ನನ್ನ ಕೈಯಲ್ಲಿ ಇದೊಂದು ಬಳೆ, ಇದೊಂದು ಬಳೆ, ಇವೆರಡು ಬಳೆಗಳನ್ನ ಇದು ಯಾವ ರೀತಿ ಕಾಣ್ತಿದೆ ನೋಡಿ. ನಿಮಗೆ ಯಾವ ರೀತಿ ಕಾಣ್ತದೆ? ಒಂದು ಅಂತ ಕಾಣ್ತಿದೆ, ಎರಡು ಅಂತ ಕಾಣ್ತಿದೆ. ಒಂದೇ ಬಳೆ ಅಂತ ಒಂದೇ ಬಳೆ ರೀತಿ ಕಾಣ್ತದೆ. ಯಾಕೆಂದ್ರೆ ಒಂದು ಬಳೆ ಮೇಲೆ ಇನ್ನೊಂದು ಬಳೆಯನ್ನು ಇಟ್ಟಿದ್ದೀನಿ ನೋಡಿ. ನೋಡಿ ಮಕ್ಕಳೇ, ಹೌದಾ? ಒಂದು ಬಳೆ ಮೇಲೆ ಇನ್ನೊಂದು ಬಳೆಯನ್ನು ಅದೇ ಅಳತೆ ಒಂದೇ, ತ್ರಿಜ್ಯಗಳು ಒಂದೇ ಆಗಿವೆ. ಎರಡು ಬಳೆಗಳ ತ್ರಿಜ್ಯಗಳು ಒಂದೇ ಆಗಿವೆ, ಐಕ್ಯ ಆಗಿದೆ. ಅಂದ್ರೆ ಐಕ್ಯ ಆ ಒಂದ್ರ ಮೇಲೆ ಒಂದು ಜೋಡಿಸಿದಾಗ ಅದು ಏನಾಗಿದೆ? ಹಾಗಾದ್ರೆ ಈ ಎರಡು ವೃತ್ತಗಳು ಸಮರೂಪ ವೃತ್ತಗಳು ಅಂತ ಕರಿತೀವಿ. ಎಸ್, ಹೌದಲ್ವಾ? ಹೌದು. ಯಾಕೆಂದ್ರೆ ತ್ರಿಜ್ಯಗಳು ಒಂದೇ ಆಗಿವೆ, ಮತ್ತೆ ನೋಡೋದಕ್ಕೆ ಎರಡು ವೃತ್ತಗಳ ರೀತಿಯಲ್ಲಿ ಕಾಣ್ತಾ ಇವೆ. ಸೊ ಇವು ವೃತ್ತ, ಒಂದು ವೃತ್ತ ಕಾಣ್ತೈತಿ, ಇನ್ನೊಂದು ಬೇರೆ ವೃತ್ತ ದೊಡ್ಡದಾಗಿ ಕಾಣುತ್ತಾ ಅನ್ನಂಗಿದೆಯಾ? ಇಲ್ಲ. ಎರಡು ವೃತ್ತಗಳು ಎರಡು ಬಳೆಗಳು ಸಹ ವೃತ್ತಗಳ ರೀತಿಯಲ್ಲಿ ಕಾಣ್ತವೆ. ಸಮರೂಪ ಆಕೃತಿಗಳು ಅಂತ ಕರಿತೀವಿ. ಎಂತ ಕರಿತೀವಿ? ಸಮರೂಪ ಆಕೃತಿಗಳು. ಎರಡೂ ಬಳೆಗಳ ತ್ರಿಜ್ಯಗಳು ಒಂದೇ ಆಗಿವೆ. ಏಕೆ? ತ್ರಿಜ್ಯಗಳು ಒಂದೇ ಆಗಿವೆ, ಆದ್ರಿಂದ ಇವು ಸಮರೂಪ ಆಕೃತಿಗಳು. ಹೌದಲ್ಲ? ಮತ್ತು ಸರ್ವಸಮನು ಹೌದು ಅಂತ ಹೇಳ್ತೀನಿ. ಏಕೆ? ಯಾಕೆ ಸರ್ವಸಮ? ಈ ತ್ರಿಜ್ಯ ಅಳತೆ ಮಾಡ್ರಿ, ಇದ್ರ ತ್ರಿಜ್ಯ ಅಳತೆ ಮಾಡ್ರಿ, ಇದ್ರ ತ್ರಿಜ್ಯ ಅಳತೆ ಮಾಡ್ರಿ, ಒಂದೇ ಆಗಿದೆ. ವ್ಯಾಸವನ್ನು ಅಳತೆ ಮಾಡಿ ಒಂದೇ ಆಗಿದೆ. ಇದರ ಸುತ್ತುವರೆದಿರುವ ಈ ಬಳೆಯ ಸುತ್ತುವರೆದಿರ್ತಕ್ಕಂಥ ಜಾಗವನ್ನು ಏನಂತ ಕರಿತೀವಿ ಮಕ್ಕಳೇ? ಪರಿಧಿ ಅಂತ ಕರಿತೀವಿ. ಸುತ್ತಳತೆ, ವೃತ್ತದ ಸುತ್ತಳತೆ ಪರಿಧಿ. ಆ ಪರಿಧಿ ಸಹ ಒಂದೇ, ಪರಿಧಿ ಸಮನಾಗಿದೆ, ವೃತ್ತದ ತ್ರಿಜ್ಯವೂ ಸಮನಾಗಿದೆ, ವೃತ್ತದ ವ್ಯಾಸವೂ ಸಮನಾಗಿದೆ. ಹಾಗಾದ್ರೆ ಎರಡು ಎಂಥ ವೃತ್ತಗಳು ಮಕ್ಕಳೇ? ಸರ್ವಸಮ ವೃತ್ತಗಳು. ಅದೇ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. ಹೌದಾ? ಇಲ್ಲೊಂದು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ, ಇಲ್ಲೊಂದು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಹಾಕಿದ್ವಿ. ಅವೆರಡು ವೃತ್ತಗಳು ಎಂಥ ವೃತ್ತಗಳು? ಸಮರೂಪ ಆಕೃತಿಗಳು ಮತ್ತು ಸರ್ವಸಮ ವೃತ್ತಗಳು. ಹೌದಲ್ವಾ? ಆದರೆ ಸಮರೂಪ ಆಕೃತಿಗಳು ಹೌದು, ಸರ್ವಸಮ ಆಕೃತಿಗಳು ಹೌದು. ಎಲ್ಲಾ ಸರ್ವಸಮ ಆಕೃತಿಗಳು ಏನಾಗಿರ್ತವೆ? ಸಮರೂಪ ಆಗಿರ್ತವೆ. ಸಮರೂಪ ಆಕೃತಿಗಳು ಸರ್ವಸಮ ಆಗಿರಲೇಬೇಕು ಎಂದೇನಿಲ್ಲ. ಏಕೆ? ಹೌದಾ? ಇಲ್ಲಿ ದೊಡ್ಡದಾದ ಇದು ತ್ರಿಭುಜ, ಇದು ತ್ರಿಭುಜ, ಇವೆರಡು ಸರ್ವಸಮ ತ್ರಿಭುಜಗಳಲ್ಲ, ಬರೀ ಸಮರೂಪ ಆಕೃತಿಗಳು ಅಂತ ಕರೀತಾರೆ. ಏಕೆ ಸಮರೂಪ ಆಕೃತಿಗಳು ಅಂದ್ರೆ? ಅಳತೆಗಳಲ್ಲಿ ವ್ಯತ್ಯಾಸ ಇದೆ. ನೋಡೋದಕ್ಕೆ ತ್ರಿಭುಜ ರೀತಿಯಲ್ಲಿ ಕಾಣ್ತಾ ಇದೆ, ಅಳತೆಗಳಲ್ಲಿ ವ್ಯತ್ಯಾಸ ಇದೆ. ಆದ್ದರಿಂದ ಅವುಗಳನ್ನ ಸಮರೂಪ ಆಕೃತಿ ಅಂತ ಕರಿತೀವಿ ಮಕ್ಕಳೇ. ಸರ್ವಸಮ ಆಕೃತಿಗಳು ಅಂದ್ರೆ ಏನಾಗಿರ್ಬೇಕು? ಅಳತೆಗಳು ಸಮನಾಗಿರ್ಬೇಕು, ಉಂಟಾಗುವ ಕೋನವು ಸಮನಾಗಿರ್ಬೇಕು, ಅದರ ಇನ್ನಿತರೆ ಸುತ್ತಳತೆಗಳು ಸಹ ವೃತ್ತಕ್ಕೆ ಬಂದ್ರೆ ಸುತ್ತಳತೆಗಳು ಸಮನಾಗಿರ್ಬೇಕು. ಹಾಗೆ ನೋಡಿ, ಇನ್ನೊಂದು ಎರಡನೇ ಚಿತ್ರ, ನಾನು ಉದಾಹರಣೆಯಲ್ಲಿ ಚಿತ್ರ ಬೋರ್ಡ್ ಮೇಲೆ ಬರ್ದಿದ್ದೀನಿ, ನಾನು ನೋಡ್ತಾ ಇದ್ದೀನಿ. ಇವೆರಡು ಎಂಥ ಆಕೃತಿಗಳು?
ಚೌಕ. ಇದರ ಒಂದು ಭಾವನೆ ಆಳಿತ 14 ಸೆಂಟಿಮೀಟರ್ ಇದೆ, ಈ ಭಾವನೆ ಆಳಿತ 14 ಸೆಂಟಿಮೀಟರ್. ಅವಾಗಾದ್ರೆ ಆ ಎರಡು ಚೌಕದ ಚಿತ್ರಗಳು ಸಮರೂಪ ಆಕೃತಿಗಳೇ. ಎಸ್ ಎಸ್ ಹೌದಲ್ಲ? ಹೌದು, ಸಮರೂಪ ಆಕೃತಿಗಳು ಅಂತ ನೀವು ಗುರುತಿಸ್ತೀರ ಮಕ್ಕಳೇ, ಹೌದಲ್ಲ? ಹಾಗಾದ್ರೆ ಸಮರೂಪ ಆಕೃತಿಗಳು ಹೌದು ಮತ್ತು ಸರ್ವಸಮ. ಯಾಕೆ ಸರ್ವಸಮ? ನೋಡಿ, ಪ್ರತಿಯೊಂದು ಕೋನವನ್ನು ಅಳತೆ ಮಾಡಿ 90 ಡಿಗ್ರಿ ಇದೆ. ಈ ಭಾವ ಈ ಭಾವ ಎಲ್ಲ ಭಾವನೆ ಎಷ್ಟಿದೆ ಈಗ. ಅದರಿಂದ ಸರ್ವಸಮನವುದು ಸಮರೂಪನ. ಹೌದಾ? ಸರ್ವಸಮ ಅಂದ್ರೇನು? ಅದರ ಅಳತೆಗಳು ಸಮನಾಗಿರ್ಬೇಕು, ಕೋನನು ಸಮನಾಗಿರ್ಬೇಕು, ಭಾವಿನ ಅಳತೆನ ಸಮನಾಗಿರ್ಬೇಕು. ಹೌದಾ? ಹಾಗೆ ನಾವು ಯಾವುದೇ ಎರಡು ಆಕೃತಿಗಳು ಸರ್ವಸಮ ಆಗಬೇಕು ಅಂತಂದ್ರೆ ಅವುಗಳ ಬಾವಿನ ಅಳತೆ ಸಮನಾಗಿರ್ಬೇಕು, ಉಂಟಾಗಿರುವ ಕೋನದ ಅಳತೆ ಸಮನಾಗಿರ್ಬೇಕು. ಅಂತ ಆಕೃತಿಗಳಿಗೆ ನಾವು ಸರ್ವಸಮ ರೇಖಾಕೃತಿಗಳು ಅಂತ ಕರಿತೀವಿ. ಸಮರೂಪ ಅಂದ್ರೇನು? ಗಾತ್ರ ನೋಡೋದಕ್ಕೆ ಬೇರೆ ಬೇರೆ ಆಗಿದೆ, ನೋಡೋ ರೀತಿಯ ಆಕಾರ ಮಾತ್ರ ಒಂದೇ ರೀತಿ ಕಾಣುತ್ತೆ. ಇದು ನೋಡಿದ ಇದು ಬರ್ತದೆ, ಆಕಾರ ಒಂದೇ ರೀತಿ ಕಾಣ್ತಾ ಇದೆ, ಅಳತೆಗಳು ಬೇರೆ ಬೇರೆ ಕಾಣ್ತಿದೆ. ಅಂತ ಆಕೃತಿಗಳಿಗೆ ನಾವು ಸಮರೂಪ ಅಂತ ಕರಿತೀವಿ. ಹೀಗೆ ಸಮರೂಪತೆ ಮತ್ತು ಸರ್ವಸಮದ ಬಗ್ಗೆ ನಾವು ಇದು ಬೇಕಾದಷ್ಟು ಉದಾಹರಣೆಗಳನ್ನು ಕೊಡಬಹುದಲ್ಲ ಮಕ್ಕಳೇ? ನಾವು ಕಾಯಿನ್ಸ್, 1 ರೂಪಾಯಿನ ಕಾಯಿನ್ಸ್ ಅನ್ನ ನೋಡಿ ಜೋಡಿಸಿ ಎಲ್ಲಾ ವೃತ್ತಗಳನ್ನು ಒಂದು ಜೋಡಿಸಿದಾಗ ಒಂದು ಕಂಬ ರೀತಿಯಲ್ಲಿ ಆಗುತ್ತೆ. ಏಕೆ ಕಂಬ ರೀತಿಯಲ್ಲಿ ಕಾಣ್ತದೋ? ಎಲ್ಲ ಒಂದೇ 1 ರೂಪಾಯಿ ಕಾಯಿನ್ಸ್ ಒಂದೇ ವರ್ಷದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ, ಒಂದು ವರ್ಷದಲ್ಲಿ ಒಂದು ಇದರಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಾಯಿನ್ಸ್ ಇರ್ತಾವೆ ನೋಡಿ. 1 ರೂಪಾಯಿ ಕಾಯಿನ್ಸ್ ಒಂದೇ ರೂಪಾಯಿ 1 ರೂಪಾಯಿ ಕಾಯಿನ್ಸ್ ಬೇರೆ ಬೇರೆ ಕೆಲವು ಸೈಜಲ್ಲಿ ಬೇರೆ ಇರ್ತಾವೆ, ಬೇರೆ ಬೇರೆ ವರ್ಷ ಬಿಡುಗಡೆ. ಆದರೆ ಒಂದ್ಸರಿ ಬಿಡುಗಡೆ ಆಗಿರ್ತಕ್ಕಂಥ ಕಾಯಿನ್ಸು ಏನು ಬರ್ದಿರ್ತಲ್ಲ, ಆ ಕಾಯಿನ್ಸ್ ಅನ್ನು ಜೋಡಿಸಿ 1 ರೂಪಾಯಿ ಕಾಯಿನ್ಸ್ ಅನ್ನು ಜೋಡಿಸಿ ಅವೆಲ್ಲೂ ಯಾವ ಕಂಬ ರೀತಿಯಲ್ಲಿ ಕಾಣ್ತದೆ. ಏಕೆ ಕಂಬ ರೀತಿಯಲ್ಲಿ ಕಾಣುತ್ತೆ? ಅದರ ತ್ರಿಜ್ಯ ಒಂದೇ, ಅದರ ಪರಿಧಿ ಒಂದೇ. ಆದ್ರಿಂದ 1 ರೂಪಾಯಿ ಕಾಯಿನ್ಸ್ ಅನ್ನು ಜೋಡಿಸಿದಾಗ ಅದು ಒಂದು ಕಂಬದ ರೀತಿಯಲ್ಲಿ ಕಾಣುತ್ತೆ. ಸರ್ವಸಮ ಆಕೃತಿಗಳು ಒಂದೇ 1 ರೂಪಾಯಿಯ ಅಳತೆ, ಒಂದೇ ಅಳತೆಯ ಒಂದೇ ತ್ರಿಜ್ಯವನ್ನು ಹೊಂದಿರುವ 1 ರೂಪಾಯಿ ನಾಣ್ಯವನ್ನು ಜೋಡಿಸಿದಾಗ ಅವು ಒಂದು ಕಂಬ ರೀತಿಯಲ್ಲಿ ಕಾಣುತ್ತೆ. ಯಾಕೆ? ಅವೆರಡು ಎಲ್ಲ ನಾಣ್ಯಗಳು ಸರ್ವಸಮ ಆಕೃತಿಗಳು. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಈ ಪರಿಕಲ್ಪನೆ ನೀವು ಮೂಡಿಸ್ಕೊಳ್ಳೋದ್ರಿಂದ ನಾವು ಮುಂದಿನ ಕೆಲವು ಅಂಶಗಳನ್ನಾಗಲಿ ಅಧ್ಯಯನ ಮಾಡಬೇಕಾಗಿದೆ ಮಕ್ಕಳೇ, ಹೌದಲ್ಲ? ನಿಮಗೆ ಈಗಾಗಲೇ ಗೊತ್ತಿದೆ, ತ್ರಿಭುಜ ಅಂದ್ರೇನು? 3 ಬಾಹುಗಳು ಇಂದ ಆವೃತವಾಗಿರ್ತಕ್ಕಂಥ ಒಂದು ಸಮತಲೀಯ ಆಕೃತಿ. ಆಮೇಲೆ 3 ಗೋಲುಗಳು ಇರುತ್ತೆ, ಅಲ್ಲಿ 3 ಶೃಂಗಬಿಂದುಗಳು ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಈಗ ಸಮರೂಪತೆ ಆಧಾರದಲ್ಲಿ ನಾವು ಈ ಅಧ್ಯಾಯದಲ್ಲಿ ಸಾಕಷ್ಟು ವಿಷಯವನ್ನ ಅಧ್ಯಯನ ಮಾಡಬೇಕಾಗಿದೆ, ಕೆಲವೊಂದು ಸಾಧನೆಗಳನ್ನು ಮಾಡಬೇಕಾಗಿದೆ ಸಮರೂಪತೆ ತತ್ವವನ್ನು ಉಪಯೋಗಿಸಿಕೊಂಡು. ಹೌದಾ? ಸರ್ವಸಮ ಮತ್ತು ಸಮರೂಪತೆಯ ಲಕ್ಷಣಗಳನ್ನು, ರೇಖಾಕೃತಿಯ ಲಕ್ಷಣಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ, ನಾವು ವ್ಯತ್ಯಾಸವನ್ನು ತಿಳ್ಕೊಳ್ಳೋದ್ರಿಂದ ಬಹಳಷ್ಟು ಹೆಲ್ಪ್ ಆಗುತ್ತೆ ಮಕ್ಕಳೇ. ಇವಾಗಲೇ ಕಲ್ತಿದ್ದೀರ ಮಕ್ಕಳೇ, ಸ್ವಯಂ ಸಿದ್ಧಗಳು ಮತ್ತು ಸ್ವೀಕೃತ ಸಿದ್ಧಾಂತಗಳು, ಸ್ವಯಂ ಸಿದ್ಧ ನಿಯಮಗಳು ಹಾಗೂ ತ್ರಿಭುಜದ ಸರ್ವಸಮತೆಗೆ ಸಂಬಂಧಪಟ್ಟಂತ ನಿಬಂಧನೆಗಳು ಅಂತ ಕರಿತೀವಿ. ಏನವು? ಬಾಹು ಸಿದ್ಧಾಂತ ಅಂದ್ರೆ ಏನು ಮಕ್ಕಳೇ? ಏನ್ ಹೇಳಿ? ಬಾಹು ಸಿದ್ಧಾಂತ ಅದನ್ನೇ ಅಕ್ಷರಗಳಲ್ಲಿ ನಾವು ಗೊತ್ತು ಮಾಡಿದ್ರೆ ಎಸ್ 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 ಅಂತ ಕರಿತೀವಿ. ಎಸ್ ಎಸ್ ಅಂದ್ರೆ ಬಾಹು ಸಿದ್ಧಾಂತ. ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಪರಸ್ಪರ ಸಮನಾಗಿದ್ದರೆ ಆ 2 ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ. ಇದು ಬಾಹು ಸಿದ್ಧಾಂತ. ಬಾಹು ಸಿದ್ಧಾಂತದ ನಿಯಮ, ನಿಬಂಧನೆ. ನೆಕ್ಸ್ಟ್ ಕೋನ ಸಿದ್ಧಾಂತ. ಈಗಾಗಲೇ ಗೊತ್ತಿದೆ ಮಕ್ಕಳವೆಲ್ಲ. ಮತ್ತೊಮ್ಮೆ ಈ ನಿಯಮಗಳನ್ನು ಉಪಯೋಗಿಸಿಕೊಂಡು ನಾವು ಈ ಸಮಸ್ಯೆಗಳನ್ನು ಬಿಡಿಸಬೇಕಾಗಿದೆ. ತ್ರಿಭುಜಗಳ ಮೇಲೆ ಸರ್ವಸಮ್ಮತೆಯ ನಿಯಮ ಲೆಕ್ಕಗಳನ್ನು ಬಿಡಿಸಬೇಕು. ಅದಕ್ಕೋಸ್ಕರ ಮತ್ತೊಮ್ಮೆ ಇದನ್ನು ಕಲಿಯೋಣ.
ನೆನ್ಪು ಮಾಡ್ಕೊಳ್ಳೋಣ. ಎ ಅಂದ್ರೆ ಕೋನ 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 ಸಿದ್ಧಾಂತ. ಏನಂದ್ರೆ ಒಂದು ತ್ರಿಭುಜದ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ತ್ರಿಭುಜದ ಮೂರು ಕೋನಗಳು ನೋಡಿ. ಫಾರ್ ಎಕ್ಸಾಂಪಲ್ ABC ಒಂದು ತ್ರಿಭುಜ, DF ಒಂದು ತ್ರಿಭುಜ. ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಕೋನಗಳಿಗೆ ಅನುರೂಪವಾದ ಕೋನಗಳಿಗೆ ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವ ಸಮ ಅಂತ ಗೊತ್ತಾಗುತ್ತೆ. ಇದು ನಿಯಮ. ಅದನ್ನ ಎಲ್ಲೆಲ್ಲಿ ಬರ್ಬೋದು ನೋಡಿ. ABC ತ್ರಿಭುಜ ಸರ್ವ ಸಮ DF ಅಂತ ಹೇಳ್ಬೋದಲ್ಲ. ಎಸ್. ಯಾವ ಸಿದ್ಧಾಂತದ ಪ್ರಕಾರ? ಎರಡು ಸಿದ್ಧಾಂತನ ಅನ್ವಯ ಮಾಡಿದ್ರೆ ಅದು ಸುಲಭವಾಗಿ ಅದು ಸರಿ ಅನಿಸುತ್ತೆ. ಹೌದಾ? ಸರಿಯಾಗಿ. SAS ಅಂದ್ರೇನು? ಸೈಡ್ ಆಂಗಲ್ ಸೈಡ್ ಅಂದ್ರೆ ಬಾಕೋಬಾ. ಬಾಕೋಬಾ ಸಿದ್ಧಾಂತ ಏನಾಗುತ್ತೆ? ಒಂದು ತ್ರಿಭುಜದ ಎರಡು ಬಾಹುಗಳು ಮತ್ತು ಅವುಗಳಿಂದ ಏರ್ಪಟ್ಟ ಕೋನ ಮತ್ತು ಮತ್ತೊಂದು ತ್ರಿಭುಜ ಎರಡು ಬಾಹುಗಳು ಮತ್ತು ಅವುಗಳಿಂದ ಉಂಟಾಗಿರುವ ಕೋನಗಳಿಗೆ ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವ ಸಮ ಎಂದು ನಾವು ಹೇಳಬಹುದು. ಸಾಧ್ಯ. ಇದು ನಿಯಮ. ಸರ್ ಅಂಡರ್ಸ್ಟೂಡ್. ಅದು ಸಾಧ್ಯ. ಸರ್ವಸಮ ಅಂತ ನಾವು ಯಾವುದೇ ಅನುಮಾನವಿಲ್ಲದೆ ನಾವು ಬರೀಬಹುದು, ಸಾಧಿಸಬಹುದು. ಹೌದಾ? ಬರೆಯಬಹುದು, ಸಾಧ್ಯ. ASA ಸಿದ್ಧಾಂತ ಅಂದ್ರೆ ಕೋನ ಬಾಹು ಕೋನ. ಒಂದು ತ್ರಿಭುಜದ ಒಂದು ಬಾಹುವಿನ ಮೇಲೆ ಉಂಟಾಗಿರುವ ಅಥವಾ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹು ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಅನುರೂಪವಾದ ಒಂದು ಬಾಹುವಿಗೆ ಪರಸ್ಪರ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮ. ಅದನ್ನ ASA ಸಿದ್ಧಾಂತ ಅಥವಾ ಕೋನ ಬಾಹು ಕೋನ ಸಿದ್ಧಾಂತ. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಲಂಬ ಕೋನ ತ್ರಿಭುಜಗಳನ್ನು ಕೊಡ್ತಾರೆ. ಲಂಬ ಕೋನ ತ್ರಿಭುಜದಲ್ಲಿ ಬಂದಾಗ ಮಕ್ಕಳಿಗೆಲ್ಲ ಗೊತ್ತಿದೆ. ಒಂದು ಲಂಬ ಕೋನ ತ್ರಿಭುಜದಲ್ಲಿ ಮೂರು ರೀತಿಯ ಬಾಹುಗಳನ್ನ ಕಂಡು ಸ್ವಲ್ಪ ತಿಳ್ಕೋಬೇಕು. ಒಂದು ಎತ್ತರ, ಒಂದು ಪಾದ, ಇನ್ನೊಂದು ಬಾಹುಗೆ ಲಂಬ ಕೋನದ ಎದುರುಗಡೆ ಇರುವ ಬಾಹುವನ್ನು ನಾವು ವಿಕರ್ಣ ಬಾಹು ಅಂತ ಕರಿತೀವಿ. ಈ ವಿಕರ್ಣ ಬಾಹು ಒಂದು ಲಂಬ ಕೋನ ತ್ರಿಭುಜ, ಇನ್ನೊಂದು ತ್ರಿಭುಜ. ಇಲ್ಲಿ ಸಹ ಒಂದು ಈ ಲಂಬ ಕೋನ ತ್ರಿಭುಜದ ಮೇಲೆ ಒಂದು ನಿಬಂಧನೆ, ತ್ರಿಭುಜದ ಸರ್ವಸಮ್ಮತಿಯ ನಿಬಂಧನೆ ಏನಪ್ಪ? ಕಂಡೀಷನ್. ಒಂದು ಲಂಬ ಕೋನ ತ್ರಿಭುಜದ ಮತ್ತೊಂದು ಲಂಬ ಕೋನ ತ್ರಿಭುಜದಲ್ಲಿ ಕರ್ಣ ಮತ್ತು ಬಾಹುಗಳು, ಮತ್ತೊಂದು ಲಂಬ ಕೋನ ತ್ರಿಭುಜದ ಕರ್ಣ ಮತ್ತು ಬಾಹುಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ಲಂಬಕೋನ ತ್ರಿಭುಜಗಳು ಸರ್ವಸಮ. ಯಾವ ಸಿದ್ಧಾಂತದ ಪ್ರಕಾರ? ಲಂಬಕೋನ ಕರ್ಣ ಬಾಹು ಸಿದ್ಧಾಂತ. ಅಂದ್ರೆ ಲಂಬಕೋನ ವಿಕರ್ಣ ಅಂತ ಕರೀತಾರೆ. ವಿಕರ್ಣ ಅಂತ ಅಂದ್ರೆ ಕರ್ಣ ಅಂತ ಅಂದ್ರೂ ಹಾಕಿದೆ ಮಕ್ಕಳೇ. ಒಂದು ತ್ರಿಭುಜದ ಲಂಬಕೋನದ ಅಪೋಸಿಟ್ ಬಾಹು, ಅಭಿಮುಖ ಬಾಹುಗೆ ವಿಕರ್ಣ ಅಂತ ಕರಿತೀವಿ. ಅದನ್ನೇ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತ ಕರಿತೀವಿ. ಓಕೆನಾ? ಓಕೆ. ಈಗ ವಿದ್ಯಾರ್ಥಿಗಳೇ, ಈ ಸ್ವಯಂ ಸಿದ್ಧಗಳನ್ನ ಮತ್ತು ಸ್ವೀಕೃತ ಸಿದ್ಧಾಂತದ ನಿಬಂಧನೆಗಳ ಪ್ರಕಾರ ಈಗ ನೋಡಿ, ನಾವು ಸಾಕಷ್ಟು ಇದ್ರ ಮೇಲೆ ಸಮಸ್ಯೆಗಳನ್ನ ಅಧ್ಯಯನ ಮಾಡೋಣ. ಒಂದು ಎರಡು ಉದಾಹರಣೆಗಳನ್ನು ನೋಡಿ. ಇಲ್ಲಿ ಸಮಸ್ಯೆಗಳಲ್ಲಿ ಒಂದು ಎಕ್ಕಳಿರುತ್ತೆ. ತ್ರಿಭುಜಗಳ ಸರ್ವಸಮ್ಮತಿಯ ನಿಬಂಧನೆಯನ್ನ ಪರೀಕ್ಷೆ ಮಾಡೋಣ. ಮಕ್ಕಳೇ, ನಾವು ಏನು ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ, ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಒಂದು ಲೆಕ್ಕ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಮಕ್ಕಳೇ ಏನು ಪ್ರಶ್ನೆ ಇದೆ? ಚಿತ್ರದಲ್ಲಿ OA is equal to OD, OA is equal to OD, OA is equal to OB. OA is equal to OB. ಇಲ್ಲಿ ಅಕ್ಷರ ಕೊಡಿದ್ರೆ ಹೌದಾ? OA is equal to OB ಆದರೆ ಈಗ ನೋಡೋಣ. OA is equal to OB ಹೌದಾ? ಮತ್ತು OD is equal to OC ಆದರೆ ತ್ರಿಭುಜ AOD ಸರ್ವಸಮ. ತ್ರಿಭುಜ AOB ಸರ್ವಸಮ. ತ್ರಿಭುಜ AOD
ಎ ಓ ಡಿ ಎ ಓ ಡಿ ತ್ರಿಭುಜ ಎ ಓ ಡಿ ಸರ್ವಸಮ ತ್ರಿಭುಜ ಎ ಓ ಡಿ ಸರ್ವಸಮ ತ್ರಿಭುಜ ಬಿ ಓ ಸಿ ಎಂದು ಸಾಧಿಸಿ. ಮತ್ತೆ ಎ ಡಿ ಸಮಾನಾಂತರ ಬಿ ಸಿ, ಎ ಡಿ ಸಮಾನಾಂತರ ಬಿ ಸಿ, ಇದು ಎ ಡಿ ಸಮಾಂತರ ಬಿ ಸಿ ಎಂದು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇವುಗಳನ್ನ ಹೇಗೆ ಸಾಧಿಸೋಣ ಮಕ್ಕಳೇ? ಹೇಗೆ ನೋಡಿ, ಸುಲಭ, ಬಹಳ ಸುಲಭ ಇದೆ ಮಕ್ಕಳೇ. ಇಲ್ಲಿ ಕೊಟ್ಟಿದ್ದಾರೆ ಓ ಎ ಇಕ್ವಲ್ ಟು, ಈ ಚಿತ್ರದಲ್ಲಿ ಓ ಎ ಇಕ್ವಲ್ ಟು ಓ ಬಿ, ಓ ಡಿ ಇಸ್ ಈಕ್ವಲ್ ಟು ಓ ಡಿ ಇಸ್ ಈಕ್ವಲ್ ಟು ಬಿ, ಓ ಡಿ ಇಸ್ ಈಕ್ವಲ್ ಟು ಡಿ ಸಿ. ಆಯ್ತು, ಓ ಡಿ ಇಸ್ ಈಕ್ವಲ್ ಟು ಓ ಸಿ, ಎ ಓ ಇಸ್ ಈಕ್ವಲ್ ಟು ಓ ಬಿ, ಓ ಡಿ ಇಸ್ ಈಕ್ವಲ್ ಟು ಓ ಸಿ. ಆದರೆ ಏನು ಸರ್ವಸಮ ಅಂತ ತೋರಿಸಿ ಅಂತ ಹೇಳ್ತಾರೆ. ಎರಡು ಈ ತ್ರಿಭುಜಗಳು ಯಾವ್ಯಾವ ಕಾಣ್ತವೆ ಮಕ್ಕಳೇ? ಇಲ್ಲೊಂದು ತ್ರಿಭುಜ, ಇಲ್ಲೊಂದು ತ್ರಿಭುಜ, ಹೌದಾ? ಹೀಗೆ ನೋಡೋಣ ಪರಿಹಾರ. ಯಾವುದೇ ಸಾಧನೆ ಮಾಡಬೇಕಾದ್ರೆ ಪ್ರಶ್ನೆ ಉತ್ತರವನ್ನು ಬರೀಬೇಕಾದ್ರೆ ಪರಿಹಾರ ಬರೆಯೋದು, ಪರಿಹಾರ ಅಂತ ಬರ್ಕೊಳ್ತೀರ ಮೊದಲನೇ ಸ್ಟೆಪ್. ನಂತರ ಏನ್ ಮಾಡ್ತೀರಿ? ಈ ತೋರ್ತೀರ ಮಕ್ಕಳೇ. ಯಾವ್ದಪ್ಪ ಈ ಚಿತ್ರದಲ್ಲಿ ಮೊದಲನೇ ತ್ರಿಭುಜ ಯಾವ ತಗೋತೀಯ? ಎ ಓ ಡಿ. ಸರ್, ಇಲ್ಲಿ ಕಾಡ್ತಾ ಚಿತ್ರದಲ್ಲಿ ಎ ಓ ಡಿ. ತ್ರಿಭುಜ ಎ ಓ ಡಿ ಮತ್ತು ತ್ರಿಭುಜ ಬಿ ಓ ಸಿ ಗಳಲ್ಲಿ ಏನೇನು ಕಾಣ್ತಕ್ಕಪ್ಪ? ಅದಕ್ಕೆ ಯಾವ್ಯಾವ ಸಮಾಂತರ ಕಾಣುತ್ತೆ, ಯಾವ್ಯಾವ ವ್ಯತ್ಯಾಸ ಇದೆ ಅಂತ ಕಾಣುತ್ತೆ? ನೀವು ಹೇಳಿ ಮಕ್ಕಳೇ. ಓ ಎ ಇಸ್ ಈಕ್ವಲ್ ಟು ಓ ಬಿ ಅವರೇ ಕೊಟ್ಟಿದ್ದಾರೆ, ಅವರೇ ಪ್ರಶ್ನೆ ಹೇಳಿಕೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನ ಏನಂತ ಕರೆಯೋಣ? ದತ್ತ. ರೀಸನ್ ಏನ? ಅದಕ್ಕೆ ಕಾರಣ ಸಾಕ್ಷಿ, ಇದಕ್ಕೆ ಆಧಾರ ಇಲ್ಲಿ ಬರೀಬೇಕು ಮಕ್ಕಳೇ. ಕಾರಣ, ರೀಸನ್ಸ್ ಅನ್ನ ಬರೀಬೇಕು. ಇಲ್ಲಿ ನಿರೂಪಣೆ ಮಾಡ್ತೀರಾ, ಇಲ್ಲಿ ಕಾರಣ ಬರೀತೀರಾ. ಇಲ್ಲಿ ನಿರೂಪಣೆ ಮಾಡ್ತೀರಾ, ಇಲ್ಲಿ ಕಾರಣ ಬರೀತೀರಾ. ಕಾರಣಗಳನ್ನು ಬರಲೇಬೇಕು ಮಕ್ಕಳೇ. ಒಂದು ನಾವು ಈ ಗಣಿತ ವಾಕ್ಯವನ್ನು ಬರೆದ್ರೆ ಅದಕ್ಕೆ ಸೂಕ್ತವಾದಂತ ಕಾರಣ ಬಲಗಡೆ ಇರಬೇಕು, ಅದಕ್ಕೆ ಸರಿಯಾದ ಕಾರಣ ಇರಬೇಕು. ಓ ಎ ಈಕ್ವಲ್ ಟು ಓ ಬಿ ಮತ್ತು ಓ ಡಿ ಈಕ್ವಲ್ ಟು ಓ ಸಿ, ಇದು ದತ್ತ. ಪ್ರಶ್ನೆ ಹೇಳಿಕೆಯಲ್ಲಿ ಕೊಟ್ಬಿಟ್ಟಿದ್ದಾರೆ, ಅದು ಬರಲಿ. ಹಾಗಾದ್ರೆ ಎರಡು ಭಾವಗಳು, ಈ ಭಾವ ಸಮ, ಈ ಭಾವ ಸಮ, ಎರಡು ತ್ರಿಭುಜಗಳಲ್ಲಿ ಅಲ್ವಾ? ಎರಡು ತ್ರಿಭುಜಗಳಲ್ಲಿ ಎರಡು ಭಾವಗಳು ಮತ್ತು ಎರಡು ಭಾವಗಳು ಸಮ ಆಯಿತು. ಈಗ ಕೋನ ತೆಗೆದುಕೊಂಡ್ರೆ ಸಿ ಓ ಬಿ ಇಸ್ ಈಕ್ವಲ್ ಟು ಎ ಓ ಡಿ ಆಗುತ್ತಾ ಮಕ್ಕಳೇ? ಹೌದಲ್ವಾ? ಆಗತ್ತೆ ಇಲ್ಲ ನೋಡಿ. ಸಿ ಓ ಬಿ ಇಸ್ ಈಕ್ವಲ್ ಟು ಎ ಓ ಬಿ ಆಗುತ್ತೆ ತಾನೆ. ಎ ಓ ಡಿ ಇಸ್ ಈಕ್ವಲ್ ಟು ಬಿ ಓ ಸಿ. ಇವು ಎಂತ ಕೋನಗಳು? ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಕೋನಗಳು. ಎಂತ ಕೋನಗಳು? ಹೇಳ್ತಾರೆ ವಿದ್ಯಾರ್ಥಿ, ಶೃಂಗಾಭಿಮುಖ ಕೋನಗಳು ಅಲ್ಲ ಹೇಳ್ತಾ ಇದ್ದಾರೆ. ಇಂಥ ಕೋನಗಳು ಅಂತ ಕರಿತೀವನ್ನ. ಒಂದು ಕಿರಣವು ಮತ್ತೊಂದು ಕಿರಣವನ್ನು ಛೇದಿಸಿದಾಗ ಉಂಟಾಗ್ತಕ್ಕಂಥ ಕೋನಗಳಿಗೆ ಶೃಂಗಾಭಿಮುಖ ಕೋನಗಳು ಅಂತ ಹೇಳ್ತೀವಿ. ಓಕೆ, ಅದಕ್ಕೋಸ್ಕರ ನಾವು ಇದನ್ನ ಈಕ್ವಲ್, ಸಮ ಅಂತ ಕರಿತೀವಿ. ಯಾವ ಕೋನ? ಎ ಓ ಡಿ ಕೋನ ಇಸ್ ಈಕ್ವಲ್ ಟು ಬಿ ಓ ಸಿ ಕೋನ. ನಂತರ ಇದಾಯ್ತು. ಆದ್ದರಿಂದ therefore ಅಲ್ವಾ, ತ್ರಿಭುಜ ಎ ಓ ಡಿ ಸರ್ವಸಮ ತ್ರಿಭುಜ ಬಿ ಓ ಸಿ ಅಂತ ಬರೆಯಬಹುದು. ಯಾವ ಸಿದ್ಧಾಂತದ ಪ್ರಕಾರ? ಯಾವ ಸಿದ್ಧಾಂತ ಇದು? ಬಾಹು ಬಾಹು ಕೋನ, ಬಾ ಓ ಬಾ ಸಿದ್ಧಾಂತ. ಯಾವ ಸಿದ್ಧಾಂತ? ಬಾ ಓ ಬಾ ಸಿದ್ಧಾಂತ. ಅದನ್ನ ಇಂಗ್ಲಿಷ್ ಅಲ್ಲಿ ಎಸ್ ಎ ಎಸ್ ಪ್ರಿನ್ಸಿಪಲ್ ಅಲ್ವಾ? ಹೌದಲ್ಲ? ಇದು ಒಂದು ಅಂಶವನ್ನ ಸಾಧಿಸಿದ್ದೀವಿ. ಅದೇ ರೀತಿಯಾಗಿ ಎರಡನೇ ಅಂಶ ಏನಿದೆ ಮಕ್ಕಳೇ? ಎ ಡಿ ಸಮಾನಾಂತರ ಬಿ ಸಿ ಎಂದು ತೋರಿಸಿ ಅಂತ ಕೇಳಿದ್ದಾರೆ. ಏನ್ ಮಾಡ್ತೀನಿ? ಎ ಡಿ ಸಮಾನಾಂತರ ಬಿ ಸಿ ಅಂತ ತೋರಿಸಿ ಅಂತ ಹೇಳ್ತಾರೆ. ಏನ್ ಮಾಡ್ತಾರೆ ಅದಕ್ಕೆ? ಇಲ್ಲ ಅಷ್ಟೇನೆ, ಅವೇ ತ್ರಿಭುಜ ಇಟ್ಕೊಳ್ಳಿ ಮಕ್ಕಳೇ. ತ್ರಿಭುಜ ಎ ಓ ಡಿ ಮತ್ತು ಬಿ ಓ ಸಿ ಗಳಲ್ಲಿ ಯಾವ್ಯಾವ ಕೋನ ಸಮ ಅಂತ ಗೊತ್ತಿದೆ ನಿಮಗೆ?
ಕೋನ ಓ ಎ ಡಿ ಇಸ್ ಈಕ್ವಲ್ ಟು ಕೋನ ಓ ಬಿ ಸಿ. ನೋಡಿ ಯಾವ್ಯಾವ ಕೋನ? ಈ ಕೋನ ಸಮ ಅಂತ ಹೇಳ್ತೀವಿ. ಕೋನ ಓ ಎ ಡಿ ಇಸ್ ಈಕ್ವಲ್ ಟು ಯಾವ ಕೋನ ಸಮ? ಓ ಬಿ ಸಿ. ಇದು ಯಾವ ಕೋನ ಇದೆ ನೋಡಿ? ಯಾವ ಆಕಾರ ಕಾಣ್ತದೆ ಮಕ್ಕಳೇ? ಓ ಎ ಡಿ ನೋಡಿ, ಓ ಎ ಡಿ ಮತ್ತೆ ಓ ಬಿ ಸಿ ಯಾವ ತರ ಕಾಣ್ತದೆ? ನಾನು ಬರೆದ ಈ ಚಿತ್ರವನ್ನ ಓ ಎ ಬಿ. ಇದು ಬಿ ಕೋನ, ಇದು ಯಾವ ಕೋನ? ಇದು ಎ ಕೋನ. ಇವೆರಡು ಕೋನಗಳು ಯಾವ ಆಕಾರ, ಯಾವ ಅಕ್ಷರ ಕಾಣ್ತಿದೆ ಮಕ್ಕಳು ನೋಡಿ? ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಸ್ಕೇಲ್ ತೋರಿಸ್ತಾ ಇದ್ದೀನಿ. ಇದು ಯಾವ ಆಕಾರ ಇದೆ ಮಕ್ಕಳೇ? ಝೆಡ್ ಆಕಾರ ಇದೆ ಸರ್. ಝೆಡ್ ಆಕಾರ. ಎಲ್ ಆಕಾರ ಬಂದ್ರೆ ಯಾವ ಕೋನಗಳು ವಿದ್ಯಾರ್ಥಿಗಳೇ? ಪರ್ಯಾಯ ಕೋನಗಳು ಸಾರ್ ಅಂತ ವಿದ್ಯಾರ್ಥಿ ಹೇಳ್ತಾರೆ. ಆದ್ರಿಂದ ಕೋನ ಓ ಎ ಡಿ ಇಸ್ ಈಕ್ವಲ್ ಟು ಕೋನ ಓ ಬಿ ಸಿ. ಯಾವುದೇ ಎರಡು ಕಿರಣಗಳು ಛೇದಿಸಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಪರಸ್ಪರ ಸಮನಾಗಿದ್ದರೆ ಆ ಎರಡು ರೇಖೆಗಳಲ್ಲಿ ನಡುವೆ ರೇಖೆಯ ಬಿಂದುಗಳನ್ನು ಸೇರಿಸತಕ್ಕಂಥ ರೇಖಾಖಂಡಗಳನ್ನು ಏನಂತ ಕರಿತೀವಿ ಮಕ್ಕಳೇ ನಾವು? ಆರ್ಡರ್ ಎಡಿ ರೇಖಾಖಂಡವು ಬಿ ಸಿ ರೇಖಾಖಂಡಕ್ಕೆ ಹೇಗಿದೆ ಅಂದರೆ ಸಮಾನಾಂತರವಾಗಿದೆ. ಹೇಗಿದೆ? ಸಮಾನಾಂತರವಾಗಿದೆ. ಅದರಿಂದ ಎಡಿ ಪ್ಯಾರಲಲ್ ಟು ಬಿ ಸಿ ಅಂತ ಸಾಧಿಸಿದ್ವಿ. ಹೀಗೆ ವಿದ್ಯಾರ್ಥಿಗಳೇ, ನಿಮ್ಮ ಅಭ್ಯಾಸದಲ್ಲಿ 5.2ರಲ್ಲಿ ಸಾಕಷ್ಟು ಲೆಕ್ಕಗಳಿವೆ. ಪಠ್ಯಪುಸ್ತಕದ 5.1ರಲ್ಲಿ ಈ ಮೇಲೆ ಸಾಕಷ್ಟು ಲೆಕ್ಕಗಳಿವೆ ಮಕ್ಕಳೇ. ಹೌದಾ? ಆದ್ದರಿಂದ ಈ ರೀತಿಯಾಗಿ ಚಿತ್ರವನ್ನು ಕೊಟ್ಟಾಗ ಸರ್ವಸಮತೆಯ ಮತ್ತು ಸಮರೋಪತೆಯ ನಿಯಮಗಳನ್ನು ಉಪಯೋಗಿಸಿಕೊಂಡು ನಾವು ಸಾಧನೆ ಮಾಡಬಹುದು. ಈಗ ಅರ್ಥ ಆಯ್ತಲ್ಲ ಮಕ್ಕಳೇ? ಇದು 2 ಅಥವಾ 3 ಅಂಕದ ಪ್ರಶ್ನೆಗಳಿಗೆ ಕೊಡ್ತಾರೆ, ಆಬ್ಜೆಕ್ಟಿವ್ ಕ್ವಶನ್ ಅಲ್ಲಿ ಕೊಡ್ತಾರೆ. ಹೌದಾ? ಮಾಡ್ತಿರೋ ಮಕ್ಕಳೇ. ಆಮೇಲೆ ಈ ನಾನು ಹೇಳಿದಂತ ಕೆಲವೊಂದು ಈ 5 ನಿಬಂಧನೆಗಳನ್ನ ನೆನ್ಪಿಟ್ಕೊಳ್ಳೋದ್ರಿಂದ ಅನೇಕ ಸಾಧನೆಗಳನ್ನು ಮಾಡುವಲ್ಲಿ ನಾವು ಈ ನಿಬಂಧನೆಗಳು ಬೇಕೇ ಬೇಕು ಮಕ್ಕಳೇ. ಎಲ್ಲಿ ಹೋದ್ರೂ ಬೇಕು ಮಕ್ಕಳೇ. ಇಲ್ಲೇ ಅಂತಲ್ಲ, ಗಣಿತದಲ್ಲಿ ನೀವು ಅವು ಅಂತ ಇದ್ದಂಗೆ ಸೂತ್ರಕ್ಕೆ ನಾವು ಸಹ ಫಾರ್ಮುಲಾ ಏನು ಬರ್ತೀವೋ ಹಂಗೆ ಮೈಯಲ್ಲಿ ಏನು ಪಡ್ಕೊಂಡಿರ್ತೀವೋ ಅದೇ ರೀತಿಯಲ್ಲಿ ರೇಖಾಗಣಿತದಲ್ಲಿ ಎಸ್ 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 ಸಿದ್ಧಾಂತ, ಎ ಸಿದ್ಧಾಂತ, ಎಸ್ ಎ ಸಿದ್ಧಾಂತ, ಎ ಎಸ್ ಎ ಸಿದ್ಧಾಂತ, ಲಂಬಕೋನ ರೈಟ್ ಆಂಗಲ್, ಸೈಡ್ ಆಂಗಲ್, ಸೈಡ್ ಅಂತ ಕರಿತೀವಿ, ಡಯಾಗ್ನಲ್. ಅದೇ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ. ಇವನ್ನ ಯಾವಾಗಲೂ ನೆನ್ಪಿಟ್ಕೊಂಡಾಗ ಈ ನಮ್ಮ ಅದು ಗಣಿತದ ಎಲ್ಲ ಭಾಗದಲ್ಲೇ ಬರುತ್ತೆ ನೋಡ್ರಿ. ಬೀಜಗಣಿತದಲ್ಲೂ ಬರುತ್ತೆ, ರೇಖಾಗಣಿತದಲ್ಲೂ ಬರುತ್ತೆ, ಮತ್ತು ಅಂಕಗಣಿತದಲ್ಲೂ ಉಪಯೋಗಿಸ್ಕೊಳ್ತೀವಿ, ತ್ರಿಕೋನಮಿತಿ ಅಂತ ಅಧ್ಯಯನ ಮಾಡ್ತೀವಿ, ನಿರ್ದೇಶಾಂಕ ರೇಖಾಗಣಿತ ಅಂತ ಅಧ್ಯಯನ ಮಾಡ್ತೀವಿ. ಅದರಲ್ಲಿ ನಿಮ್ಗಳೆಲ್ಲ ಬೇಕೇ ಬೇಕು ಮಕ್ಕಳೇ. ಅದರಿಂದ ಈ ಪಾಠ ಬಹಳ ಮುಖ್ಯ ಮಕ್ಕಳೇ. ತ್ರಿಭುಜಗಳಲ್ಲಿ ತ್ರಿಭುಜದ ವಿಧಗಳು, ತ್ರಿಭುಜದ ಮೇಲೆ ಇರ್ತಕ್ಕಂಥ ಸ್ವೀಕೃತ ಸಿದ್ಧಾಂತಗಳನ್ನ ಯಾವಾಗಲೂ ನೆನಪಿಟ್ಕೋಬೇಕು. ಅದನ್ನ ನೆಕ್ಸ್ಟ್ ನೋಡೋಣ. 2ನೇ ಲೆಕ್ಕ ಇದೆ. ಏನ್ ಕೊಟ್ಟಿದ್ದಾರೆ ಅಂದ್ರೆ, ಎ ಬಿ ಒಂದು ರೇಖಾಖಂಡ ಮತ್ತು ರೇಖೆ ಎಲ್ ಅದರ ಲಂಬಾರ್ಧಕವಾಗಿದೆ. ರೇಖೆ ಎಲ್ ಅನ್ನೋದು ಲಂಬಾರ್ಧಕವಾಗಿದೆ. ಲಂಬಾರ್ಧಕ ರೇಖೆ ಎಲ್ ಇದು ರೇಖಾಖಂಡವು ಎ ಬಿ ರೇಖಾಖಂಡವನ್ನ ಸಿ ಬಿಂದುವಿನಲ್ಲಿ ಸಂಚಿದೆ. ಹಾಗಾದ್ರೆ ಅವ್ರು ಹೇಳ್ತಾರೆ ಎ ಮತ್ತು ಬಿ ಗಳಿಂದ ಎ ಬಿ ಒಂದು ರೇಖಾಖಂಡ ಮತ್ತು ಎಲ್ ಅದರ ಲಂಬಾರ್ಧಕವಾಗಿದೆ. ಬಿ ಬಿಂದು ಎಲ್ ರೇಖೆಯ ಮೇಲೆ ಇದ್ದಾಗ ಬಿ ಬಿಂದುವು ಎ ಮತ್ತು ಬಿ ಬಿಂದುಗಳಿಂದ ಬಿ ಬಿಂದುವು ಎ ಮತ್ತು ಬಿ ಬಿಂದುಗಳಿಂದ ಸಮದೂರದಲ್ಲಿದೆ. ಬಿಂದು ಇದೆಯಲ್ಲ, ಎ ನಿಂದ ಬಿಗೆ, ಬಿ ನಿಂದ ಬಿಗೆ ಸಮದೂರದಲ್ಲಿದೆ ಎಂದು ತೋರಿಸಿ ಅಂತ ಕೇಳಿದ್ದಾರೆ. ನೋಡಿ, ಅದಕ್ಕೆ ಒಂದು ರಫ್ ಒಂದು ಚಿತ್ರವನ್ನು ಬರ್ಕೊಳ್ಬೇಕು. ನಾವು ರಫ್ ಚಿತ್ರವನ್ನು ಬರ್ಕೊಂಡಾಗ ವಿದ್ಯಾರ್ಥಿಗೆ ಪರಿಹಾರ ಅಂತ ಬರೀತೀರಾ. ಇದೇನು ಕಾಣುತ್ತೆ ನಮಗೆ? ಎಲ್ಲದೂ ಒಂದು ಲಂಬಾರ್ಧಕ ರೇಖೆ, ಎ ಬಿ ರೇಖಾಖಂಡವನ್ನ ಲಂಬಾರ್ಧಕ ರೇಖೆಯಲ್ಲಿ ಗೊತ್ತಾಯ್ತು.
ಇಲ್ಲಿ ಎ ಬಿ ರೇಖಾಖಂಡವನ್ನು ಸಮಭಾಗಗಳನ್ನಾಗಿ ಮಾಡಿದೆ. ಎಸ್ ಹೌದಲ್ವಾ? ಎ ಸಿ ಈಕ್ವಲ್ ಟು ಸಿ ಬಿ ಅಲ್ವಾ? ಎ ಸಿ ಈಕ್ವಲ್ ಟು ಸಿ ಬಿ ಅಥವಾ ಎ ಸಿ ಈಕ್ವಲ್ ಟು ಬಿ ಸಿ ಬರೀಬೋದಾ? ಏಕೆ? ಚಿತ್ರದಿಂದ ನಾವು ಬರೀಬಹುದು. ಎಸ್ ಹಾಗಾದ್ರೆ ಕೋನ ಮಾಡೋಣ. ಕೋನ ಪಿ ಸಿ ಎ ಇಸ್ ಈಕ್ವಲ್ ಟು ಕೋನ ಪಿ ಸಿ ಬಿ ಎಷ್ಟದು? ಲಂಬಾರ್ಧಕ ರೇಖೆ ನಿಮ್ಗೆ ಗೊತ್ತಾಗಿದೆ. ಎರಡು ಕೋನಗಳು 90 ಡಿಗ್ರಿ. ಲಂಬಾರ್ಧಕ ನಾವು ಅವರೇ ಕೊಟ್ಟಿದ್ದಾರೆ ಹೇಳಿಕೆಯಲ್ಲಿ ಲಂಬಾರ್ಧಕ ಅಂತ. ಎಲ್ಲ ರೇಖಾಖಂಡ ಎ ಬಿ ರೇಖಾಖಂಡಕ್ಕೆ ಲಂಬಾರ್ಧಕವಾಗಿ ಇರ್ತದೆ ಕೋನ 90 ಡಿಗ್ರಿ. ಇದು ದಾತ ರಿಸನಿನ ದಾತ. ನೆಕ್ಸ್ಟ್ ಪಿ ಸಿ ಇಸ್ ಈಕ್ವಲ್ ಟು ಪಿ ಸಿ. ಎರಡು ತ್ರಿಭುಜಗಳನ್ನು ಇಟ್ಕೊಂಡ್ರೆ ಪಿ ಎ ಸಿ ತ್ರಿಭುಜ ಮತ್ತು ಪಿ ಸಿ ಬಿ ಇಸ್ ಈಕ್ವಲ್ ಟು ಎರಡು ತ್ರಿಭುಜ ಇಟ್ಕೊಂಡ್ರೆ ಪಿ ಸಿ ಅನ್ನೋದು ಕಾಮನ್ ವಾಲ್ ಅಂದ್ರೆ ಸಾಮಾನ್ಯ ಬಾಹುವಿಗೆ ಅಂದ್ರೆ ವೈ ಸಾಮಾನ್ಯ ಅಂತ ಮಧ್ಯ ಕೂಡ ಇಟ್ಟಂಗೆ ಎ ಪಿ ಬಿ ತ್ರಿಭುಜಕ್ಕೆ ಪಿ ಸಿ ಮಧ್ಯ ರೇಖೆ. ಅದರಿಂದ ಅದನ್ನು ಸಾಮಾನ್ಯ ಬಾಹು ಅಂತ ಕರಿತೀವಿ. ನೋಡಿ ಬಾಹು ಸಮ ಅಲ್ವಾ? ಪಿ ಸಿ ಪಿ ಸಿ ಎರಡು ಬಾಹುಗಳು ಸಮ. ಹಾಗಾದ್ರೆ ಎರಡು ಕೋನಗಳು ಸಮ. ಹಾಗಾಗಿ ಇದು ಯಾವ ಕೋನದ ಪ್ರಕಾರ ನಾವು ಎರಡು ತ್ರಿಭುಜಗಳು ಸಮ ಯಾವ ನಿಯಮದ ಪ್ರಕಾರ ಹೇಳ್ತೀವಿ? ಕೋನ ಬಾಹು ಕೋನ ಸಿದ್ಧಾಂತ ಅಲ್ವಾ? ಅಥವಾ ಬಾ ಓ ಬಾ ಸಿದ್ಧಾಂತ ಎರಡು ಬರುತ್ತೆ. ಬಾ ಓ ಬಾ ಸಿದ್ಧಾಂತ. ತ್ರಿಭುಜ ನೋಡಿ ಪಿ ಸಿ ಎ ಸರ್ವಸಮ ತ್ರಿಭುಜ ಪಿ ಸಿ ಬಿ. ಆದ್ದರಿಂದ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಬಾ ಓ ಬಾ ಸಿದ್ಧಾಂತದ ಪ್ರಕಾರ ತ್ರಿಭುಜ ಪಿ ಸಿ ಸರ್ವಸಮ ತ್ರಿಭುಜ ಪಿ ಸಿ ಬಿ. ಆದ್ದರಿಂದ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ. ಎರಡು ತ್ರಿಭುಜಗಳು ಸರ್ವಸಮ ಅಂತ ಹೇಳಿದ್ರೆ ಇದಕ್ಕೆ ಸಮ ಕಾಮನ್ ಅಂತಂದಾಗ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಆಗಿರಲೇಬೇಕು. ಆದ್ದರಿಂದ ಪಿ ಎ ಇಸ್ ಈಕ್ವಲ್ ಟು ಪಿ ಬಿ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ? ಹೀಗೆ ಇನ್ನೊಂದು ಉದಾಹರಣೆ ನೋಡಿ ಮಕ್ಕಳಿಗೆ ಈ ಚಿತ್ರಗಳನ್ನು ತೋರಿಸ್ತಾ ಇದ್ದೀನಿ. ಎ ಬಿ ಸಿ ಒಂದು ತ್ರಿಭುಜ, ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಈ ಅನುರೂಪವಾದ ಕೋನಗಳನ್ನು ನೋಡಿ ಮಕ್ಕಳೇ. ಇದು ಲಂಬಕೋನ ತ್ರಿಭುಜ, ಇದು ಬೇರೆ ಲಂಬಕೋನ ತ್ರಿಭುಜ. ನೋಡಿ ಕಾಣ್ತಾ ಇದೆಯಾ? ಇಲ್ಲಿ 50 ಡಿಗ್ರಿ ಇದೆ, ಇಲ್ಲೂ ಒಂದು 5 ಡಿಗ್ರಿ ಇದೆ. ಎ ಬಿ 5 ಸೆಂಟಿಮೀಟರ್ ಇದೆ, ಇಲ್ಲಿ ಪಿ ಕ್ಯೂ 5 ಸೆಂಟಿಮೀಟರ್ ಇದೆ. ಬಿ ಸಿ 4 ಸೆಂಟಿಮೀಟರ್ ಇದೆ, ಇಲ್ಲಿ ಕ್ಯೂ ಆರ್ 4 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಈ ಎರಡು ತ್ರಿಭುಜಗಳು ಸಮರೂಪಿನಾ? ಹೌದಾ? ಸಮರೂಪಿ ಅಲ್ಲ. ಏಕೆ ಸಮರೂಪಿ ಇಲ್ಲ ಅಂದ್ರೆ ಬಾಹುಗಳ ಅಳತೆಗಳು ಸಮ ಇರ್ಬೋದು, ಆದರೆ ಕೋನಗಳು ಏನಾಗಿದ್ದಾವೆ? ಕೋನಗಳು ಸಮ ಇಲ್ಲ. ಅನುರೂಪವಾದ ಕೋನಗಳು ಪರಸ್ಪರ ಸಮನಾಗಿಲ್ಲ. ಅದರಿಂದ ಈ ಎರಡು ತ್ರಿಭುಜಗಳು ಸರ್ವ ಸಮ ಆಗಲ್ಲ ಅಂತ ಬರೀಬಹುದು. ತ್ರಿಭುಜ ಎ ಬಿ ಸಿ ನಾಟ್ ಕಾಂಗ್ರುಯೆಂಟ್ ಅಂದ್ರೆ ಕಾಂಗ್ರುಯೆನ್ಸಿ ಆಗಲ್ಲ. ಹೌದಾ? ಸರ್ವ ಸಮ. ಹೀಗೆ ವಿದ್ಯಾರ್ಥಿಗಳೇ ನಾವು ಸಾಕಷ್ಟು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗ್ತಾರೆ. ಪಠ್ಯ ಪುಸ್ತಕದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸಿರಾ. ಅದೇ ರೀತಿಯಾಗಿ ಈಗ ನೋಡಿ, ಇನ್ನು ಪಠ್ಯ ಪುಸ್ತಕದಲ್ಲಿ ಅನೇಕ ಸಮಸ್ಯೆಗಳಿರ್ತವೆ, ಉದಾಹರಣೆಗಳಿದ್ದಾವೆ. ಈಗ ನೋಡೋಣ, ಒಂದು ಲೆಕ್ಕ ಕೊಟ್ಟಿದ್ದಾರೆ. ಅಭ್ಯಾಸದಲ್ಲಿ ಇರ್ತಕ್ಕಂಥ ಒಂದು ಲೆಕ್ಕವನ್ನು ಬಿಡಿಸಬೇಕು. ಅಭ್ಯಾಸ 5.1ರಲ್ಲಿ ಸಮಸ್ಯೆಗಳನ್ನು ನೋಡೋಣ. ಒಂದು ಚಿತ್ರ ಬರೀ, ಒಂದು ಚಿತ್ರ ಇದೆ ಬರ್ಕೊಳ್ಳೋಣ. ಈ ತರ ಇದೆ ಚಿತ್ರವನ್ನ ನೀಟಾಗಿ ನಿಮ್ಮ ಪುಟದಲ್ಲಿ ನಿಮ್ಮ ಎಕ್ಸೈಜಲ್ಲಿ ಬಲಭಾಗದಲ್ಲಿ ಬರ್ಕೋಬೇಕು. ಬಲಭಾಗದಲ್ಲಿ ಚಿತ್ರ ಇರಬೇಕು, ಎಡಭಾಗದಲ್ಲಿ ಅದರ ಪರಿಹಾರವನ್ನ ಬರ್ಕೊಳ್ತಾ ಹೋಗುತ್ತೆ. ಹೌದಾ? ಅದಕ್ಕೊಂದು ತ್ರಿಭುಜ ಬರ್ತದೆ. ನಿಮಗೆ ತ್ರಿಭುಜವನ್ನು ಬರುತ್ತೆ ಈಗ. ಆಮೇಲೆ ಅದರ ಕೆಳಗೆ ಇನ್ನೊಂದು ತ್ರಿಭುಜ ಇದೆ ಮಕ್ಕಳೇ, ಅದು ಸಹ ಲಂಬಕೋನ ತ್ರಿಭುಜವಾಗಿದೆ.
ಕೊಟ್ಟಿಲ್ಲ ನಾನು ಬರ್ಕೊಂಡಿದ್ದೀನಿ. ಲಂಬಕೋನ ರೇಖೆ ಇದೆ. ಎಸ್, ಲಂಬಕೋನ ರೇಖೆ ಇದೆ. ಈ ತರ ಕೊಟ್ಟಿದ್ದಾರೆ. ಎ, ಇದು ಸಿ, ಇದು ಬಿ, ಇದು ಡಿ. ಎ ಬಿ ಸಿ ಡಿ ಅದ ಚತುರ್ಭುಜದಲ್ಲಿ, ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಅಭ್ಯಾಸದಲ್ಲಿ ಇರತಕ್ಕಂಥ ಲೆಕ್ಕವನ್ನು ಅಭ್ಯಾಸದಲ್ಲಿ ಇರ್ತಕ್ಕಂಥ ಲೆಕ್ಕವನ್ನ ಬಿಡಿಸೋಣ. ಅಭ್ಯಾಸದಲ್ಲಿ ಒಂದು ಲೆಕ್ಕ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಸಿ ಇಸ್ ಈಕ್ವಲ್ ಟು ಸಿ ಡಿ. ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಎ ಸಿ ಇಸ್ ಈಕ್ವಲ್ ಟು ಕೊಟ್ಟಿದ್ದಾರೆ. ಎ ಸಿ ಇಸ್ ಈಕ್ವಲ್ ಟು ಸಿ ಡಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಸಿ ಡಿ. ಇದು ಎ ಅನ್ನೋದು ಕೋನಾರ್ಧಕ ರೇಖೆ ಎ ಬಿ. ಎ ಬಿ ಕೋನಾರ್ಧಕ ರೇಖೆ. ನೆಕ್ಸ್ಟ್ ಏನನ್ನು ಸಾಧಿಸಬೇಕು ಹೇಳಿದ್ರೆ ಸಾಧನೀಯ ಅಂದ್ರೆ ಏನನ್ನು ಸಾಧಿಸಬೇಕು. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಡಿ ಎಂದು ತೋರಿಸಿ. ಮತ್ತು ಬಿ ಸಿ ಮತ್ತು ಸಿ ಡಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿದ್ದೀರಿ. ಹಾಗಾದ್ರೆ ಏನು ಮಾಡಬಹುದು ಅಂತ ಇದ್ದಾರೆ. ಯಾವ ರೀತಿಯಾದ ಸಾಧನೆಯನ್ನು ನಾವು ಶಾಸ್ತ್ರದ ಇದೆ ಯಾರು ಮಾಡ್ತೀರಾ? ಯೋಚನೆ ಮಾಡ್ತಿದ್ದೀರಾ? ನಿಯಮಗಳ ಪ್ರಕಾರ ಆಲೋಚನೆ ಮಾಡ್ತಿದ್ದಾರೆ ಮಕ್ಕಳ ಎಲ್ಲರೂ? ಎಸ್, ಓಕೆ. ಎಲ್ಲರೂ ಆಲೋಚನೆ ಮಾಡ್ತಾ ಇದ್ದೀರಾ? ಮಾಡೋಣ. ಈಗ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನಾವು ಈಗಾಗಲೇ ಉದಾಹರಣೆಗಳ ಸಮಸ್ಯೆಗಳನ್ನು ತೋರಿಸಿದ್ರ ಅದರಲ್ಲಿ ನೀವು ನೋಡಿದ್ಯಾ. ಎ ಬಿ ಸಿ ಒಂದು ತ್ರಿಭುಜ ಮಕ್ಕಳೇ. ಎ ಡಿ ಬಿ ಒಂದು ತ್ರಿಭುಜ ನೀವು ನೋಡಿದ ಕಡಿಮೆ ಗೊತ್ತಾಗುತ್ತೆ. ಬರ್ಕೊಳ್ತೀರ ಸಾಧನೆ ಮಾಡ್ಬೇಕಾದ್ರೆ ಮೊದಲನೇ ಸ್ಟೆಪ್ ಏನು? ಸಾಧನೆ ಮಾಡ್ಬೇಕಾದ್ರೆ ಏನು ಸ್ಟೆಪ್? ಕೊಟ್ಟಿರೋ ಚಿತ್ರದಲ್ಲಿ ಏನು ಕಾಣುತ್ತೆ ನಮಗೆ ಮರೆಯೋದು. ಪರಿಹಾರ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಡಿ ಬಿ ಗಳಲ್ಲಿ ಅಂತ ಬರ್ಕೊಂಡು ಏನು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ? ಚಿತ್ರದಲ್ಲಿ ಏನು ಕಾಣ್ತಾ ಇದೆ? ಬಾ ಸರ್, ಇಲ್ಲಿ ಅವರೇ ಕೊಟ್ಟಿರಲ್ಲ ಅದನ್ನು ಬಾ ಫಸ್ಟ್ ಪಾಯಿಂಟ್ಸ್ ಗೊತ್ತಿರೋದು ಕೊಟ್ಟಿದ್ದಾರಲ್ಲ ಅದು ಕೊಟ್ಟಾರೆ. ಏನ್ ಕೊಟ್ಟಾರೆ? ಎ ಬಿ ಏನ್ ಮಾಡುತ್ತೆ? ಎ ಕೋನವನ್ನು ಆರಿಸುತ್ತದೆ. ಎ ಬಿ ರೇಖಾಖಂಡ ಏನ್ ಮಾಡುತ್ತೆ? ಎ ಅಂತಕ್ಕಂಥ ಕೋನವನ್ನ ಆರ್ಜಿಸುತ್ತದೆ. ಅಂದ್ರೆ ಏನು ಮಕ್ಕಳೇ? ಆರ್ಜಿಸುತ್ತದೆ ಅಂದ್ರೆ ಒಂದು ರೀತಿಯ ಒಂದು ರೇಖಾಖಂಡವನ್ನು ಆರ್ಜಿಸುತ್ತದೆ ಅನ್ನೋ ಎರಡು ಭಾಗ ಮಾಡುತ್ತೆ. ಯಾಕೆ ಭಾಗ ಮಾಡುತ್ತದೆ? ಸಮನಾಗಿ ಭಾಗ ಮಾಡುತ್ತೆ. ಅದೇ ರೀತಿಯಲ್ಲಿ ಕೋನವನ್ನು ಆರ್ಜಿಸುತ್ತದೆ ಅಂದ್ರೆ ಏನ್ ಮಾಡುತ್ತೆ? ಎರಡು ಕೋನಗಳ ಸಮಕೋನಗಳನ್ನಾಗಿ ವಿಂಗಡಿಸುತ್ತದೆ. therefore ಕೋನ CAB is equal to ಬರ್ಕಣ್ಣ ಕೋನ CAB is equal to BAB. ಇದು ಅವರೇ ಕೊಟ್ಟಿದ್ದಾರೆ. ಪ್ರಶ್ನೆಯಲ್ಲೇ ಕೊಟ್ಟಿರ್ತಕ್ಕಂಥ ಹೇಳಿ. ಹಾಗಾದ್ರೆ ಎರಡು ಕೋನಗಳು ಸಮಾನವಾಗಿವೆ. ಹಾಗಾದ್ರೆ ಎ ಬಿ ಈ ಚತುರ್ಭುಜಕ್ಕೆ ಏನಾಗಿದೆ? ಎ ಬಿ ರೇಖಾಖಂಡ ಈ ಚತುರ್ಭುಜಕ್ಕೆ ಏನಾಗಿದೆ? ಸಾಮಾನ್ಯ ಬಾಹುವಾಗಿದೆ. ಎ ಬಿ ಸಾಮಾನ್ಯ ಬಾಹು. ಹೌದಾ? ಪರಸ್ಪರ ಎರಡು ಕೋನಗಳು ಸಮನಾಗಿವೆ. ಮತ್ತೆ ಒಂದು ಬಾಹು ಮತ್ತೊಂದು ತ್ರಿಭುಜ ಒಂದು ಬಾಹುಗೆ ಸಮನಾಗಿದೆ. ಮತ್ತೆ ಸಮನಾಗಿದೆ ಸರ್. ಕೋನ ADB ಇಸ್ ಈಕ್ವಲ್ ಟು ಕೋನ ACB. ಸರ್ ನೋಡಿ ಸರ್, ಚಿತ್ರದಲ್ಲಿ ಕಾಣ್ತಾ ಇದೆಯಲ್ವಾ? ಹೌದು ಸರ್, ಮೂಲೆ ನೋಡಿದ್ರೆ ಕರೆಕ್ಟ್ ಆಗಿ ಲಂಬ ಕೋನ ಕಾಣ್ತಾ ಇದೆ. ಇದು 90, ಇದು 90. ಎಸ್, ಗುಡ್.
ಆದ್ದರಿಂದ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಎ ಡಿ ಬಿ ಅಂತ ಬರೀಬೋದಾ? ಚಿತ್ರದಿಂದ ಆಧಾರ ಏನು? ಚಿತ್ರದಿಂದ ನನಗೆ ಕಾಣ್ತಾ ಇದೆ, ಚಿತ್ರದಲ್ಲಿ ಲಂಬ ಕೋನ ರೀತಿಯಲ್ಲಿ ಕಾಣ್ತಾ ಇದೆ. ಸಿ ಕೋನ 90, ಡಿ ಕೋನ 90, ಹೌದಾ? ಎಸ್ ಬೈ ನೋಡಿ, ಈ ಎರಡು ಕೋನಗಳ ಸಮ, ಈ ಎರಡು ಕೋನಗಳ ಸಮ, ಈ ಸಾಮಾನ್ಯ ಬಾಹುವು ಸಮ ಎ ಬಿ. ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹು, ಮತ್ತೊಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹುವಿಗೆ ಸಮನಾಗಿದ್ದರೆ ಆ ಎರಡು ತ್ರಿಭುಜಗಳು ಏನಾಗಿರ್ತವೆ? ಸರ್ವಸಮವಾಗಿರುತ್ತವೆ. ಯಾವ ಸಿದ್ಧಾಂತ ಅದು? ಎ ಸಿದ್ಧಾಂತ. therefore ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಬಿ ಡಿ ಆಗಿದೆ ಅಲ್ಲ ಅಲ್ವಾ ಮಕ್ಕಳೇ? ಈಗ ಅವರು ಇನ್ನೊಂದು ಪ್ರಶ್ನೆ ಕೇಳಿದರೆ ಇದು ಬರಿಬೇಕಿಲ್ಲ. ಇಲ್ಲಿ ಯಾವ ಸಿದ್ಧಾಂತ? ಕೋನ ಬಾಹು ಕೋನ ಸಿದ್ಧಾಂತ. ಅದನ್ನೇ ಎ ಎಸ್ ಎ ಫಸ್ಟ್ ರೇಟ್ ಹಾಕಿ. ಆದ್ದರಿಂದ ಬಹಳ ಸಿಂಪಲ್ ಮಕ್ಕಳೇ. ಫಸ್ಟ್ ನೀವು ಚಿತ್ರ ನೋಡಬೇಕು, ಚಿತ್ರವನ್ನ ಸ್ಪಷ್ಟವಾಗಿ ಗಮನಿಸಬೇಕು. ಅಲ್ಲಿ ಏನು ಕೋನಗಳನ್ನ ಹೋಲಿಕೆ ಮಾಡ್ಬೋದು, ಕೋನಗಳನ್ನ ಏನು ಹೋಲಿಕೆ ಮಾಡ್ಬೋದು, ಬಾಹುಗಳನ್ನ ಏನನ್ನ ಹೋಲಿಕೆ ಮಾಡ್ಬೋದು, ಮತ್ತೆ ನಮಗೆ ಕೊಟ್ಟಿರ್ತಕ್ಕಂಥ ಸ್ವಯಂ ಸಿದ್ಧ ನಿಯಮಗಳು ನಿಬಂಧನೆಗಳಿದಾವಲ್ಲ ಅವನ್ನ ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ನಮಗೆ ಗೊತ್ತಿದೆ ತ್ರಿಭುಜದ ಬಿಂದುಗಳ ಬೇರೆ ಗೊತ್ತಿದೆ, ಕೋನಗಳನ್ನು ಹೋಲಿಕೆ ಮಾಡೋದು ಗೊತ್ತಿದೆ, ಬಾಹುಗಳನ್ನು ಹೋಲಿಕೆ ಮಾಡೋದು ಗೊತ್ತಿದೆ, ಕಂಡೀಷನ್ ಕೊಟ್ಟಿರ್ತಾರಲ್ಲ ಆ ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. ನಾವು ಗೊತ್ತಿರುವ ಅಂಶಗಳನ್ನೆಲ್ಲ ಉಪಯೋಗಿಸ್ಬಿಟ್ಟು ಗೊತ್ತಿಲ್ಲದ ಅಂಶವನ್ನು ಸಾಧಿಸಬಹುದು ಮಕ್ಕಳೇ. ರೇಖಾಗಣಿತದಲ್ಲಿ ಏನಿದೆ ಅಂದ್ರೆ ಒಂದು ತತ್ವ, ನಮ್ಗೆ ಏನೇನು ಗೊತ್ತಿದೆಯೋ ಇರ್ತಾವಲ್ಲ ನಾವು ಕಲ್ತಿರೋದು ಆ ತತ್ವಗಳನ್ನ ಆ ಸಂಬಂಧಪಟ್ಟ ಚಿತ್ರಕ್ಕೆ ಅಳವಡಿಸ್ಕೊಂಡು ಗೊತ್ತಿಲ್ಲದಲ್ಲಿ ಸಾಧನೆ ಮಾಡೋದು. ಆಮೇಲೆ ಈ ರೀಸನ್ಸ್ ಅಂತ ಬಹಳ ಮುಖ್ಯ ಮಕ್ಕಳು. ಕಾರಣಗಳನ್ನು ಸರಿಯಾಗಿ ಬರೀಬೇಕು, ಬಂದಾಗ ಇದು ಸರಿ. ಆಮೇಲೆ ಇನ್ನೊಂದು ಕಂಡೀಷನ್ ಹೇಳಿದ್ದಾರೆ, ಬಿ ಸಿ ಮತ್ತು ಬಿ ಡಿ ಬಗ್ಗೆ ಏನೋ ನೀವು ನಿರ್ಧಾರವನ್ನ ಏನು ಸಂಬಂಧ ಏನು ಅಂತ ಕೇಳ್ತಾರೆ. ಏನ್ ಬರೀರಿ? ಬಿ ಸಿ ಮತ್ತು ಬಿ ಡಿಗಳಿಗೆ ಸಂಬಂಧಿಸಿದಂತೆ ನೀವೇನು ಹೇಳಿದಿರಿ ಅಂತ ಏನಂತ ಹೇಳ್ತೀರಿ? ಅವುಗಳು ಏನಾಗಿವೆ? ಅವುಗಳ ಸಮನಾಗಿವೆ. ಏನಾಗಿವೆ? ಸಮನಾಗಿವೆ ಅಂತ ಹೇಳ್ಬೋದು. ಎರಡನೇ ಪ್ರಶ್ನೆ ಏನಂದ್ರೆ ಬಿ ಸಿ ಮತ್ತು ಬಿ ಡಿಗಳು ಏನಾಗಿವೆ? ಸಮನಾಗಿವೆ ಅಂತ ಬರೀತೀವಿ ಅಷ್ಟೇ. ಹೀಗೆ ವಿದ್ಯಾರ್ಥಿಗಳೇ, ಅಭ್ಯಾಸದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಮಕ್ಕಳೇ. ಅವನ್ನೆಲ್ಲ 5.1ರಲ್ಲಿ ನೀವು ಗೃಹಪಾಠವಾಗಿ ಇಟ್ಕೊಂಡು ಮಕ್ಕಳೇ ಈಗ ಒಂದೊಂದೇ ಪ್ರಶ್ನೆಯನ್ನು ನಾವು ನೋಡೋಣ. ಸ್ವಲ್ಪ ಕ್ಲೂ ಕೊಡ್ತೀವಿ ಮಕ್ಕಳೇ. ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ, ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಪ್ರತಿ ವಿದ್ಯಾರ್ಥಿಗಳೇ ಎ ಬಿ ಸಿ ಡಿ ಚತುರ್ಭುಜದಲ್ಲಿ ಏನಾಗಿದೆ? ಒಂದು ಚತುರ್ಭುಜ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಮತ್ತು ಡಿ ಕೋನ ಡಿ ಎ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಎ ಆಗಿದೆ. ಕೋನ ಡಿ ಎ ಬಿ ಇಸ್ ಈಕ್ವಲ್ ಟು ಕೋನ ಸಿ ಬಿ ಎ ಆಗಿದೆ. ಹಾಗಾದರೆ ಚಿತ್ರದಲ್ಲಿ ಈ ಚಿತ್ರವನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತ್ರಿಭುಜ ಎ ಬಿ ಡಿ ಇಸ್ ಈಕ್ವಲ್ ಸರ್ವಸಮ ತ್ರಿಭುಜ ಬಿ ಎ ಸಿ. ನೋಡಿ ವಿದ್ಯಾರ್ಥಿಗಳೇ, ಕಾಣ್ತಾ ಇದೆಯಲ್ಲ ಮಕ್ಕಳೇ? ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಮಕ್ಕಳೇ? ನೋಡಿ ಈ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ ತ್ರಿಭುಜ ನೋಡಿ ಡಿ ಎ ಬಿ ಇಸ್ ಈಕ್ವಲ್ ಟು ಮಕ್ಕಳೇ ಎ ಬಿ ಸಿ. ಆದರೆ ತ್ರಿಭುಜ ಎ ಬಿ ಡಿ ಸರ್ವಸಮ ತ್ರಿಭುಜ ಬಿ ಎ ಸಿ. ಈ ಎರಡು ತ್ರಿಭುಜಗಳು ಮಕ್ಕಳೇ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ತ್ರಿಭುಜ ಇದೊಂದು ತ್ರಿಭುಜ ಮಕ್ಕಳೇ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನಾನು ಪೆನ್ನಲ್ಲಿ ತೋರಿಸ್ತಾ ಇದ್ದೀನಿ
ತ್ರಿಭುಜ ಬಿ ಎ ಡಿ ಸರ್ವಸಮ ಹಿಂಗೆ ನೋಡಿ ಮಕ್ಕಳೇ, ಈ ಕಡೆ ಭಾಗ ನೋಡಿ, ಎ ಬಿ ಸಿ ಸರ್ವಸಮ ಎಂದು ಸಾಧಿಸಿ ಅಂತ ಇದೆ ಮಕ್ಕಳೇ. ಇದನ್ನು ಸಾಧಿಸೋದು. ಮತ್ತೆ ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಎಂದು ಸಾಧಿಸಬೇಕು. ನಂತರ ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ನೋಡಿ, ಕಾಣ್ತಾ ಇದೆಯಲ್ಲ ಮಕ್ಕಳೇ, ಕಾಣ್ತಾ ಇದೆಯಲ್ಲ, ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಎಂದು ಸಾಧಿಸಿ. ಇದನ್ನ ಹೇಗೆ ಮಾಡ್ತೀರಾ ಮಕ್ಕಳೇ? ಮೊದಲು ನೋಡಿ ಪ್ರಶ್ನೆಯನ್ನು ಓದ್ಕೊಳ್ಳಿ, ಚಿತ್ರವನ್ನು ಬರ್ಕೊಳ್ಳಿ ಮಕ್ಕಳೇ. ಈ ತ್ರಿಭುಜ ಎ ಬಿ ಡಿ ಮತ್ತು ತ್ರಿಭುಜ ಬಿ ಎ ಸಿ ಸರ್ವಸಮ ಸಾಧಿಸಬೇಕು ಅಂದ್ರೆ ಆ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಿ ಮಕ್ಕಳೇ. ಆ ಎರಡು ತ್ರಿಭುಜಗಳನ್ನ ತೆಗೆದುಕೊಂಡ್ಬಿಟ್ಟು ನಿಮಗೆ ಗೊತ್ತಿರೋ ಅಂಶಗಳನ್ನು ಬರೀರಿ ಮಕ್ಕಳೇ. ಏನು ಗೊತ್ತಿದೆ? ಮೊದಲನೇ ಅಂಶ ಏನು ಗೊತ್ತಿದೆ? ಎ ಬಿ ಡಿ ತ್ರಿಭುಜದಲ್ಲಿಗೂ ಮತ್ತು ಬಿ ಎ ಸಿ ತ್ರಿಭುಜಕ್ಕೆ ಏನು ಗೊತ್ತಿದೆ ನೋಡ್ತೀರಾ? ಏನು ಗೊತ್ತಿದೆ ಸರ್? ಎ ಡಿ ಇಸ್ ಈಕ್ವಲ್ ಟು ಬಿ ಸಿ. ವೆರಿ ಗುಡ್ ದತ್ತ. ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಸಮ ಆಗಿದೆ. ಇದು ಪ್ರಶ್ನೆ ಚಿತ್ರದಿಂದ ಬರ್ಬಿಡಿ, ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು? ಕೋನ ಡಿ ಎ ಬಿ, ಹೌದಾ, ಇಸ್ ಈಕ್ವಲ್ ಟು ಕೋನ ಎ ಬಿ ಸಿ ಚಿತ್ರದಿಂದ ದತ್ತ ಕೊಟ್ಟಿದ್ದಾರೆ. ಎರಡು ಬಾವು ಸಮನಾಗಿವೆ, ಒಂದು ಕೋನನು ಸಮನಾಗಿದೆ. ಮತ್ತೆ ನೋಡಿ, ಹಾಗಾದ್ರೆ ಬಿ ಡಿ ರೇಖಾಖಂಡ ಮತ್ತು ಎ ಸಿ ರೇಖಾಖಂಡಗಳು ನೋಡಿಲಿ ಸಮನಾಗಿವೆ, ಅವು ಸಹ ಸಮನಾಗಿವೆ. ಆದ್ದರಿಂದ ಎರಡು ಬಾಹುಗಳ ಸಮ, ಎರಡು ಕೋನಗಳ ಸಮ ಆಗಿದ್ದರೆ ಆ ಎರಡು ತ್ರಿಭುಜಗಳು ಸರ್ವಸಮವಾಗಿವೆ. ತ್ರಿಭುಜ ಎ ಬಿ ಡಿ ಸರ್ವಸಮ, ತ್ರಿಭುಜ ಬಿ ಎ ಸಿ ಆಗಿದೆ ಅಂತ ಸಾಕು. ಯಾವ ಸಿದ್ಧಾಂತ? ಬಾಹು ಕೋನ ಬಾಹು ಸಿದ್ಧಾಂತದ ಪ್ರಕಾರ ಆಯತಗಳು ಸಮ. ಬಿ ಡಿ ಇಸ್ ಈಕ್ವಲ್ ಟು ಬಿ ಸಿ, ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಎಂದು ಸಾಧಿಸಿ. ಆವಾಗ ಮಕ್ಕಳೇ ನಾವು ಬಿ ಡಿ ಇಸ್ ಈಕ್ವಲ್ ಟು ಎ ಸಿ ಅಂತ ಸಾಧಿಸಬೇಕು ಅಂದ್ರೆ ನಾವು ತೆಗೆದುಕೊಳ್ಳುವ ಇವೇನಾಗಬೇಕು ಮಕ್ಕಳೇ? ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಬಿ ಎ ಸಿ ತೆಗೆದುಕೊಳ್ಳಬೇಕು. ನೋಡಿ ಚಿತ್ರದಲ್ಲಿ ಇದು, ಈ ಚಿತ್ರ ನಾವು ಇಟ್ಕೊಂಡಾಗ ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಬಿ ಎ ಡಿ ನ ತೆಗೆದುಕೊಂಡು ನೋಡಿ, ಇದೊಂದು ಕರ್ಣ ಆಗುತ್ತೆ, ಇದೊಂದು ಕರ್ಣ ಆಗುತ್ತೆ ಅಲ್ವಾ? ಆವಾಗ ಆ ಕರ್ಣಗಳು ಪರಸ್ಪರ ಸಮಾನ ಅಂತ ಹೇಳ್ಬೇಕು. ಚತುರ್ಭುಜದ ಕರ್ಣಗಳನ್ನು ನೋಡ್ಕೊಳ್ಳಿ ಮಾತ್ರ. ಎ ಸಿ ಒಂದು ಕರ್ಣ, ಬಿ ಡಿ ಒಂದು ಕರ್ಣ, ಆ ಕರ್ಣಗಳು ಪರಸ್ಪರ ಸಮನಾಗಿವೆ ಅಂತ ಸಾಧಿಸಬೇಕು. ಹೇಗೆ ಸಾಧಿಸ್ತೀರಾ? ಅಲ್ಲೂ ಅಷ್ಟೇ ಮಕ್ಕಳೇ, ಬಾವು ಸಮನಾಗಿದ್ದಾವೆ, ಮತ್ತೆ ಬಾಹುಗಳು ಸಮನಾಗಿದ್ದಾವೆ, ಮತ್ತು ಇದು ಏನಿದೆ ಸಿ ಡಿ ಅಂತ ಒಂದೇ ಬಾಹುವಿನ ಮೇಲೆ ಎರಡು ತ್ರಿಭುಜಗಳು ನಿಂತ್ಕೊಂಡಿವೆ. ಒಂದು ಬಾಹುವಿನ ಮೇಲೆ ರಚನೆಯಾಗಿರುವ ಒಂದೇ ಪಾದವನ್ನು ಹೊಂದಿರತಕ್ಕಂಥ ಎರಡು ತ್ರಿಭುಜಗಳು ಒಂದೇ ಪಾದದ ಮೇಲೆ ನಿಂತ್ಕೊಂಡಿದ್ದಾವೆ. ಯಾವ್ಯಾವ ತ್ರಿಭುಜ? ತ್ರಿಭುಜ ಬಿ ಡಿ ಸಿ ಮತ್ತು ತ್ರಿಭುಜ ಎ ಬಿ ಡಿ ಗಳು ಒಂದೇ ಪಾದದ ಮೇಲೆ, ಯಾವ ಪಾದ? ಡಿ ಸಿ ಎಂಬ ಪಾದದ ಮೇಲೆ ನಿಂತಿದ್ದಾವೆ. ಆದ್ದರಿಂದ ಒಂದೇ ಪಾದದ ಮೇಲೆ ರಚನೆಯಾಗಿರುವ ಎರಡು ತ್ರಿಭುಜಗಳು ಪರಸ್ಪರ ಸಮನಾಗಿರುತ್ತವೆ, ಸಮನಾಗಿವೆ. ಅದೇ ರೀತಿಯಾಗಿ ಹೇಳ್ಬೋದು. ಅಥವಾ ನೋಡಿ, ಎ ಬಿ ಮತ್ತು ಸಿ ಡಿ ಎಂಬ ಎರಡು ಸಮಾನಾಂತರ ರೇಖೆಗಳ ನಡುವೆ ಉಂಟಾಗಿರುವ ಎರಡು ತ್ರಿಭುಜಗಳು ಯಾವಾಗಲೂ ಸಮನಾಗಿರ್ತವೆ, ಸರ್ವಸಮ ಆಗಿರ್ತವೆ. ಆವಾಗ ನಾವು ಅದ್ರ ಪ್ರಕಾರ ಏನ್ ಮಾಡ್ಬೋದು? ಎರಡು ಸಮಾಂತರ ಸರಳ ರೇಖೆಗಳು ಬಿ ಡಿ, ನೋಡಿ ಬಿ ಡಿ ರೇಖಾಖಂಡವು ಡಿ ಸಿ ರೇಖಾಖಂಡಕ್ಕೆ ಸಮಾನಾಂತರವಾಗಿದೆ. ಆದ್ದರಿಂದ ನಾವೇನ್ ಮಾಡ್ಬೋದು? ಆ ಎರಡು ಆಕೃತಿಗಳು ಸಮ ಅಂತಂದ್ರೆ ಬಾಹುಗಳನ್ನು ಹೋಲಿಕೆ ಮಾಡ್ತೀವಿ. ಅದೇ ರೀತಿಯಾಗಿ ಎ ಸಿ ಇಸ್ ಈಕ್ವಲ್ ಟು ಬಿ ಡಿ ಕರ್ಣ ಸಮ ಅಂತ ಹೇಳ್ಬೋದು. ಆಯ್ತಾ? ಎರಡನೇ ಪ್ರಶ್ನೆ ಉತ್ತರ. ನೆಕ್ಸ್ಟ್ ಇಲ್ಲಿ ನೋಡಿ ಮಕ್ಕಳೇ, ನೆಕ್ಸ್ಟ್ ಒಂದು ಮೂರನೇ ಅಂಶ, ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಎಂದು ಸಾಧಿಸಿ. ಕೋನ ಎ ಬಿ ಡಿ ಇಸ್ ಈಕ್ವಲ್ ಟು ಕೋನ ಬಿ ಎ ಸಿ ಎಂದು ಸಾಧಿಸಿ. ಅಲ್ಲಿ ಹೆಂಗೆ ಮಾಡ್ತಾರೆ ಮಕ್ಕಳೇ?
ಅಲ್ಲಿಯೂ ಸಹ ನಾವು ನೋಡಿ ಒಂದೇ ಪಾದದ ಮೇಲೆ ನಿಂತಿರುವ ಎರಡು ತ್ರಿಭುಜಗಳನ್ನು ತೆಗೆದುಕೊಳ್ಳಿ. ಯಾವ್ದ್ಯಾವ್ದು? ಎ ಡಿ ಬಿ ಒಂದು ತ್ರಿಭುಜ, ಎ ಬಿ ಸಿ ಒಂದು ತ್ರಿಭುಜ ತೆಗೆದುಕೊಳ್ಳಿ. ಮತ್ತು ಅದೇ ತತ್ವ ಮಕ್ಕಳೇ, ಎ ಡಿ ಇಸ್ ಈಕ್ವಲ್ ಟು ಬಿ ಸಿ, ಎ ಬಿ ಇಸ್ ಈಕ್ವಲ್ ಟು ಎ ಬಿ ಆದರೆ ಇಲ್ಲಿ ಕೋನ ಎರಡು ಬಾಹುಗಳು ಸಮನಾಗಿದೆ. ಅವಾಗ ಕೋನಗಳ ಸಹ ಏನಾಗಿತ್ತು ಮಕ್ಕಳೇ? ಎ ಬಿ ಡಿ ಕೋನವು ಕೋನ ಬಿ ಎ ಸಿಗೆ ಸಮನಾಗಿದೆ ಅಂತ ನಾವು ಬರೆಯಬಹುದು. ಇದು ಸಹ ಯಾವುದು? ಇದು ಸಹ ಏನಾಗಿದೆ? ಎರಡು ಸಮಾನಾಂತರ ರೇಖೆಗಳ ನಡುವೆ ಇರುವ ಒಂದೇ ಪಾದದ ಮೇಲೆ ಉಂಟಾಗಿರುವ ಎರಡು ಆಕೃತಿಗಳು ಪರಸ್ಪರ ಬಾಹುಗಳು ಮತ್ತು ಕೋನಗಳು ಅನುರೂಪವಾದ ಕೋನಗಳು ಮತ್ತು ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ. ಅದನ್ನು ನಾವು ಆಧಾರವಾಗಿ ಇಟ್ಕೊಂಡು ನಾವು ಬಾಹು ಕೋನ ಸಿದ್ಧಾಂತದ ಪ್ರಕಾರ ಅಲ್ಲಿ ಸಮ ಅಂತ ತೋರಿಸ್ಬೋದು. ಹೀಗೆ ಪ್ರತಿಯೊಂದು ವಿದ್ಯಾರ್ಥಿಗಳೇ ಅಭ್ಯಾಸ 5.1ರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಮಕ್ಕಳೇ. 4-5 ರೀತಿಯಲ್ಲಿ ಇನ್ನೂ ಇದ್ದಾವೆ. ಅವನ್ನ ಮನೆಯಲ್ಲಿ ಬಿಡಿಸಿ ಅಧ್ಯಯನ ಮಾಡಿ ಮತ್ತೆ ಬಿಡಿಸಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ಇದನ್ನು ನಾವು ಕಲಿತಂಥ ಫಲಿತಾಂಶಗಳನ್ನು ನಾವು ನೆನೆಸ್ಕೊಳ್ಳೋದಾದ್ರೆ ಮಕ್ಕಳೇ, ನಿಮಗೆ ಈಗಾಗಲೇ ಗೊತ್ತಿರೋ ವಿಚಾರ ತ್ರಿಭುಜ ಎಂದರೇನು, ತ್ರಿಭುಜದ ವಿಧಗಳು ಗೊತ್ತಿದೆ. ತ್ರಿಭುಜಗಳಲ್ಲಿ ಸರ್ವಸಮತೆಯನ್ನು ಹೇಗೆ ಗುರುತಿಸೋದು, ಸರ್ವಸಮತೆ ಮತ್ತು ಸಮರೂಪಕ್ಕೂ ಇರುವ ವ್ಯತ್ಯಾಸ ಏನು ಮಕ್ಕಳೇ, ಅದು ಸ್ವಲ್ಪ ಗಂಭೀರವಾಗಿ ಮನಸ್ಸಿಗೆ ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೊಂಡು ಮಾಡಿ ಮಕ್ಕಳೇ. ಸಮರೂಪ ಅಂತಂದ್ರೆ ಗಾತ್ರ ಬೇರೆ ಬೇರೆ ಆಗಿರುತ್ತದೆ, ಗಾತ್ರ ಮಾತ್ರ ಬೇರೆ ಬೇರೆ ಆಗಿದೆ, ನೋಡೋದಕ್ಕೆ ಆಕಾರ ಒಂದೇ ರೀತಿ ಕಾಣ್ತದೆ. ತ್ರಿಭುಜ, ಎರಡು ತ್ರಿಭುಜಗಳೇ ಸಮರೂಪಿ ಅಂತ ಹೇಳಿ, ಆದರೆ ಅವುಗಳ ಬಾಹುಗಳು ಅಳತೆಗಳು ಏನು ಬೇರೆ ಬೇರೆ ಇರ್ತದೆ. ನೋಡೋದಕ್ಕೆ ಒಂದೇ ರೀತಿಯ ತ್ರಿಭುಜ ಎರಡು ಸಮರೂಪ ಅಂತ ಕಾಣುತ್ತೆ, ಅವನ ಸಮರೂಪ ಅಂತ ಕರಿತೀವಿ ಅಷ್ಟೇ. ಸರ್ವಸಮ ಆಗಲ್ಲ. ಸರ್ವಸಮ ಆಗಬೇಕಂದ್ರೆ ಅಳತೆಗಳು ಒಂದೇ ಆಗಿದ್ದು ಅವುಗಳ ಅಳತೆಗಳು ಒಂದೇ ಆಗಿರ್ಬೇಕು, ನೋಡೋದಕ್ಕೂ ಅವು ಸಮವಾಗಿರ್ಬೇಕು, ಎಲ್ಲ ರೀತಿಯಲ್ಲೂ ಸಮನಾಗಿರ್ಬೇಕು. ಬಾಹುಗಳು ಸಮನಾಗಿರ್ಬೇಕು, ಕೋನಗಳು ಸಮನಾಗಿರ್ಬೇಕು, ಸುತ್ತಳತೆಗಳು ಸಮನಾಗಿರ್ಬೇಕು. ಅಂತಹ ಆಕೃತಿಗಳಿಗೆ ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನಿಮಗೆ ಈಗಾಗಲೇ ಉದಾಹರಣೆಗಳನ್ನು ತಿಳ್ಕೊಂಡಿದ್ದೀವಿ ಹೌದಲ್ಲ. ಹಾಗೆಯೇ ನಾವು ಸರ್ವಸಮತೆಯ ನಿಯಮಗಳನ್ನು ಏನು 5 ನಿಯಮಗಳು, ನಿಬಂಧನೆಗಳು, ತ್ರಿಭುಜಗಳ ಸಂಬಂಧಿಸಿದಂತಹ 5 ನಿಬಂಧನೆಗಳನ್ನು ಪರಿಚಯ ಮಾಡ್ಕೊಂಡಿದ್ದೀವಿ. ಅದರ ಮುಖಾಂತರ ನಾವು ವಿವಿಧ ಸಂದರ್ಭಗಳಲ್ಲಿ ಆ ನಿಯಮಗಳನ್ನು ಉಪಯೋಗಿಸ್ಕೊಳ್ತಾ ಮುಂದೆ ಅಭ್ಯಾಸದಲ್ಲಿ ಇರ್ತಕ್ಕಂಥ 4 ಸಮಸ್ಯೆಗಳ ಉದಾಹರಣೆಗಳನ್ನು ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ ಮಕ್ಕಳೇ. ಅದೇ ರೀತಿಯಾಗಿ ನೀವು ಗೃಹಪಾಠವಾಗಿ ಅಭ್ಯಾಸ 5.1ರಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಬರೆದುಕೊಂಡು ಚೆನ್ನಾಗಿ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ನಿಮ್ಮ ಇದನ್ನು ಚೆನ್ನಾಗಿ ಪರಿಣತಿಯನ್ನು ಪಡ್ಕೊಳ್ತೀರಿ ಅಂತ ರೇಖಾಗಣಿತದ ಸಾಧನೆಗಳನ್ನು ಸಾಧಿಸೋದೇ ಪರಿಣತಿ ಪಡ್ಕೊಳ್ತೀರಿ ಅಂತ ಹೇಳ್ತಾ ಈ ದಿನ ಪಾಠವನ್ನು ಇಲ್ಲಿಗೆ ಮುಗಿಸುತ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.